ಕೇಳಿಸ್ತಾ ಇದೆಯಾ? ಕೇಳಿಸ್ತಾ ಇದೆ. ಓಕೆ ಸರ್, ಏನೋ ವಿಡಿಯೋ ಬರ್ತಾ ಇಲ್ಲ, ಪರವಾಗಿಲ್ಲ ಬಿಡಿ, ಕೇಳಿಸಿದ್ರೆ ಸಾಕು. ಇನ್ನೊಂದ್ಸಲ ಟ್ರೈ ಮಾಡ್ತೀನಿ, ಬಂದ್ರೆ ವಿಡಿಯೋ ಅಷ್ಟೇ. श्रीमान् वेङ्कटनाथार्यः कवितार्क्यकेसरी वेदान्ताचार्यवर्यो मे सन्निधत्तां सदा हृदि लक्ष्मीनाथसमारम्भां नाथयामुनमध्यमाम् अस्मदाचार्यपर्यन्तां वन्दे गुरुपरम्परां यो नित्यमच्युतपदाम्बुजयुग्मरुक्मौ व्यामोहतस्तजितराणि तृणाय मेने अस्मद्गुरोर्भगवतोऽस्य दयैकसिन्धोः रामानुजश्च चरणौ शरणं प्रपद्ये श्रीरुन्दतुप्पुल् तिरुवेङ्कटमडयान् पारन्नच्चन्नपयमयुजुल् ஓருண்டுதானே அமையாதோ தாரணியில் வாழ்வார்க்கு வானேரப்போமளவன் வாழ்வு. ನರಸಿಂಹಾವತಾರವನ್ನು ಅನುಭವಿಸ್ತಾ ಇದ್ವಿ. ಅದರಲ್ಲಿ ನರಸಿಂಹಾವತಾರದಲ್ಲಿ ಭಾಗವತದಲ್ಲಿ ಬರೋ ಕಥೆಯೆಲ್ಲ ನೋಡಿದ್ದಾಯ್ತು. ಈಗ ಶ್ಲೋಕದ ಅರ್ಥವನ್ನ ನೋಡ್ಬಿಟ್ಟು ಕಡೆ ಬಹಳ ದೀರ್ಘವಾಗಿ ನರಸಿಂಹಾವತಾರಕ್ಕೆ ಬಹಳ ದೀರ್ಘವಾದ ವ್ಯಾಖ್ಯಾನಗಳಿದೆ. ಅದು ಅದರಲ್ಲಿ ಕೆಲವನ್ನು ಮಾತ್ರ ಯಾವುದು ತಗೊಂಡವಲ್ಲ. ಇದರಲ್ಲಿ ಪ್ರತ್ಯಾದಿಷ್ಟ ಪುರಾತನ ಪ್ರಹರಣ ಗ್ರಾಮ ಕ್ಷಣಂ ಪಾಣಿಜೈಃ ಔಯಾತ್ರೀಣಿ ಜಗಂಜ ಕುಂಠ ಮಹಿಮಾ ವೈಕುಂಠ ಕಂಠೀರವಃ ಯತ್ಪ್ರಸ್ತಾದುರ್ಭುವನಾದ್ಯವಂದ್ರ ಜಠರಾ ಯಾದೃಚ್ಛಿಕಾದ್ವೇಧಸಾಂ ಯಾ ಕಾಚಿತ್ ಸಹಸಾ ಮಹಾಸುರ ಗೃಹಸ್ಥೂಣಾ ಪಿತಾಮಹ್ಯಭೂತ್. ಶ್ಲೋಕದ ಅರ್ಥವನ್ನು ಅವತ್ತೇ ಮೊದಲೇನೆ ಹೇಳ್ಬಿಟ್ಟಿದ್ದೇನೆ, ಹಾಗಾಗಿ ವ್ಯಾಖ್ಯಾನಕ್ಕೆ ಮಾತ್ರ ಹೋಗೋಣ ಇವಾಗ. ಇದರಲ್ಲಿ ಈ ಶ್ಲೋಕ, ಇದೇ ಶ್ಲೋಕ ಸಂಕಲ್ಪ ಸೂರದಲ್ಲಿ ಎಲ್ಲಾ ದಶಾವತಾರ ಸ್ತೋತ್ರಗಳನ್ನು ಅದೇ ಶ್ಲೋಕವನ್ನು ತಗೊಂಡಿದ್ದಾರೆ. ಅಲ್ಲಿ ಹೇಳ್ಬೇಕಾದ್ರೆ ಅದನ್ನ ಹೇಳಿ ಬೇರೆ ಇನ್ನೊಂದು ಕೆಲವು ಮೇಲೆ ಒಂದೆರಡು ಶ್ಲೋಕಗಳನ್ನು ಹೇಳಿದ್ದಾರೆ. ಈ ಶ್ಲೋಕವೂ ಸಹ ಇದೇ ತರ ಸಂಕಲ್ಪ ಸೂರದಲ್ಲಿ ಬರುತ್ತೆ. ಅದರಲ್ಲಿ ನರಸಿಂಹಾವತಾರದಲ್ಲಿ ಅದನ್ನ ಹೇಳ್ತಾರೆ. ಇದರಲ್ಲಿ ಈ ನರಸಿಂಹಾವತಾರ ಇದಕ್ಕೆ ಎ ವಿ ಗೋಪಾಲಾಚಾರ್ಯರ ಇದರಲ್ಲಿ ಹೇಗೆ ನಾವು ಮತ್ಸ್ಯಕೂರ್ಮ ವರಾಹವನ್ನು ನೋಡೋದು ಆ ತರ ದೀರ್ಘವಾದ ತುಂಬಾ ಎತ್ತರವಾದಂತ ದೇಹ ಉಳ್ಳದ್ದು ಅತಿಕಾಯವಾದದ್ದು ಒಂದು, ಅದೇ ತರ ನರಸಿಂಹಾವತಾರವೂ ಸಹ ಅದೇ ತರ ನಮ್ಮ ನೆನೆಸ್ಕೊಂಡಾಗ ಏನು ಚಿಕ್ಕದಾಗಿ ಬಂದು ಕಮದಲ್ಲಿ ಬಂದು ಚಿಕ್ಕದಾಗಿದ್ದ ಹಿರಣ್ಯಕಶಿಪುವನ್ನು ಕೊಂದ ಅಂತಲ್ಲ. ಇದಕ್ಕೆ ನಾವು ಭಾಗವತ ಹೇಳ್ಬೇಕಾದ್ರೆ ಅದನ್ನ ಹೇಳ್ತಾರೆ ದಿವಿಸ್ಪೃಶತ್ ಕಾಯಂ ಅಂತ ಹೇಳ್ತಾರೆ. ದಿವಿಸ್ಪೃಶತ್ ಕಾಯಂ, ದೇವಲೋಕವನ್ನ ಮುಟ್ಟುವಂತ ಕಾಯ ದೇಹ ಅಂತ ಅವನಿಗೆ. ಕಂಬದಿಂದ ಬರ್ತಾನೆ, ಬಂದು ಹಾಗೆ ಬಡಿತಾನೆ. ಯಾಕೆಂದ್ರೆ ಹಿರಣ್ಯಕಶಿಪುನು ಅವನ್ ಮಹಾಸುರ ಅಂತ ಹೇಳುತ್ತೆ. ಅವನು ರಾಕ್ಷಸ, ತುಂಬಾ ದೀರ್ಘವಾದ ಕಾಯ ಉಳ್ಳವನು. ಅದೇ ತರ ಇವನು ಹೇಳ್ತಾರೆ ಶಟಾವಧೂತ ಜಲದಾಹ ಪರಾಪತನ್ನೆ ಅನ್ಬಿಟ್ಟು ಅಂತ. ಅವನ ತಲೆ ಶಟಾವಧೂತ, ತನ್ನ ಇದನ್ನ ಅವನ ಕೇಸರ ಇರ್ತಲ್ಲ ಅದನ್ನ ಕೊಡುವುದ್ರೆ ಒಂದ್ಸಲ ಮೋಡುಗಳೆಲ್ಲವೇ ಚೆದರೋಗ್ತಿತ್ತಂತೆ ಆ ಒಂದು ಇದಕ್ಕೆ, ಆ ಒಂದು ಕೊಡವಿಗೆಯಿಂದ, ಸಿಂಹದ ಕೊಡವಿಗೆಯಿಂದ. ಅದು ಆಮೇಲೆ ಅಂಬೋದಯ ಶ್ವಾಸಹತ ವಿಚಕ್ಷುರ್ಭಿರ್ ಹಾರ್ದಬೀತ ದಿಗ್ಬೀಜ್ ವಿಚಕ್ಷುಷು. ಅವನು ಉಸಿರಾಟ, ನರಸಿಂಹನ ಉಸಿರಾಟದಿಂದ ದಿಕ್ಕುಗಳೆಲ್ಲ ಸ್ತಬ್ಧ ಆಗೋಯ್ತಂತೆ ಎಲ್ಲವೂ ಸಹ. ಮೇಲೆ ದಿಗ್ಭಾಗ ವಿಚಕ್ರು, ಎಲ್ಲಾ ದಿಕ್ಕುಗಳು ಸ್ತಂಭ, ಅಷ್ಟು ಜೋರು ಉಸಿರಾಟ ನರಸಿಂಹನ ಉಸಿರಾಟ. ಕೋಪದಲ್ಲಿ ಬೇರೆ ಇದ್ದಾನೆ, ಎಲ್ಲಾ ದೇವತೆಗಳು ನಡಗೋಗ್ಬಿಟ್ರಂತೆ ಅವರು. ಅದನ್ನ ಹೇಳ್ತಾ ಅದಕ್ಕೆ. ಅವಾಗ ಅಷ್ಟೇ ಅಲ್ಲ, ಜೌಸ್ತಸ್ತ ಕ್ಷಿಪ್ತ ವಿಮಾನ ಸಂಕುಲ ಪ್ರೋತ್ಸರ್ಪತ ಕ್ಷಮಾಚ ಪದಾತಿ ಪೀಡಿತ. ಆ ನರಸಿಂಹ ಕೋಪದಲ್ಲಿ ಕಾಲು ತೆಗೆದಿರ್ತಾನಲ್ಲ ಅವನ್ನ ಇದ್ ಮಾಡೋದಕ್ಕೆ, ಅದರಲ್ಲಿ ಭೂಮಿಗೆ ಪೀಡಿತವಾಯ್ತಂತೆ, ಪೀಡನೆ ಆಯ್ತಂತೆ. ಅಷ್ಟು ದೊಡ್ಡ ಕಾಲು, ಅವನ ಕಾಲನ್ನು ತೆಗೆದು ಅವನ ಕೊಲ್ಬೇಕಾದ್ರೆ ಆಚೆ ಈಚೆ ಕಾಲು ಹಾಕ್ತಾನಲ್ಲ, ಭೂಮಿ ಪೀಡನಗೊಂಡು. ಅಂದ್ರೆ ಎಲ್ಲವೂ ಸಹ ಎಲ್ಲ ಅವತಾರದಲ್ಲೂ, ರಾಮಕೃಷ್ಣ ಅವತಾರದಲ್ಲಿ ಬಿಟ್ಟು ನಮಗೆ ಕಣ್ಣು ಕಾಣೋದು ಬಿಟ್ಟು ಬಾಕಿ ಎಲ್ಲ ಅವತಾರದಲ್ಲೂ ಭಗವಂತ ಮುಂದನಂತೂ ಕೇಳೋದು ಬೇಡ. ತ್ರಿವಿಕ್ರಮ ಅವತಾರ ದೀರ್ಘವಾದ ದೇಹ ಉಳ್ಳವ, ದೀರ್ಘವಾದ ಕಾಯ ಉಳ್ಳವನೇ. ಅದನ್ನ
ಅದನ್ನ ಹೇಳ್ತಾರೆ ಕಡೆಗೆ. ಅವಾಗ ಶೈಲಾಹ ಸಮುತ್ತೇತು ರುಷ್ಮ ರಂಹಸ ತತ್ತೇಜಸ ಸ್ವಂ ಕಪುಭವನ ರೇಜಿದೆ ಅನ್ಬಿಟ್ಟು ಅಂತ. ಅವಳು ಅವನ ಇವನ ಇದಕ್ಕೆ ಆರ್ಭಟಕ್ಕೆ ಬೆಟ್ಟಗಳೆಲ್ಲ ಇತ್ತಲ್ಲ, ಬೆಟ್ಟಗಳೆಲ್ಲ ನಡುಗೋಕ್ ಶುರು ಆಯ್ತಂತೆ. ಭೂಮಿ ನಡುಗೋದಿರ್ಲಿ, ಬೆಟ್ಟಗಳೆಲ್ಲ ನಡುಗೋಕ್ ಶುರು ಆಯ್ತಂತೆ. ಅದಕ್ಕೆ ಅವನ ತೇಜಸ್ಸಿನಿಂದ ಎಲ್ಲವೂ ಸಹ ಆಕಾಶ ಎಲ್ಲ ದೀಪ್ಯಮಾನವಾಗೋಯ್ತಂತೆ. ಅದು ಸಾಯಂಕಾಲದ ಹೊತ್ತಾದ್ರೂ ಕಪುಭವನ ರೇಜಿರೆ ಎಲ್ಲವೂ ಅಲ್ಲಿ ಆಕಾಶಗಳೆಲ್ಲವೂ ಸಹ ಆ ತೇಜಸ್ಸಿನಿಂದ ಬೆಳಗಾಗಿತ್ತು. ಅಷ್ಟು ತೇಜಸ್ವಿ ಆಗಿತ್ತು ಆ ನರಸಿಂಹ ಅನ್ನೋದು. ಅದನ್ನ ಹೇಳ್ತಾರೆ ಕಡೆಗೆ. ಅದಕ್ಕ ಇತರ ಇದನ್ನ ಇದು ಭಾಗವತದಲ್ಲಿ ಇಷ್ಟು ಹೇಳಿದ್ದು. ಇವಾಗ ಯಾಕೆಂದ್ರೆ ಭಾಗವತ ಶ್ಲೋಕವನ್ನ ಅವಾಗ ದೀರ್ಘವಾಗಿ ಅನುಭವಿಸಿದ್ರೆ ನಾನು ಅದನ್ನ ಮಾತ್ರ ಹೇಳ್ಕೊಂಡು ಮುಗಿಸ್ತಾ ಇದ್ದೀನಿ. ಅದೇ ತರ ಮಾಘ ಕವಿ ತನ್ನ ಮಾಘ ಕಾವ್ಯದಲ್ಲಿ ಎಲ್ಲ ಕಲ್ಪತರುಕಾರರು ಅವರೆಲ್ಲರೂ ಸಹ ಈ ನರಸಿಂಹಾವತಾರನ ಬಹಳ ವಿಶೇಷವಾಗಿ ಹೊಗಳಿದ್ದಾರೆ, ಅದನ್ನು ತೋರಿಸ್ತಾರೆ. ಇದರಲ್ಲಿ ಮಾಘ ಕವಿ ತನ್ನ ಭಗವಂತನ ಬೃಹತ್ ಅನುಭವ ಮಾಡ್ತಾನೆ. ಅವನು ನರಸಿಂಹನ ಬೃಹತ್ ರೂಪವನ್ನು ಅನುಭವ ಮಾಡ್ತಾನೆ. ಹೇಳ್ತಾನೆ ಅದರಲ್ಲಿ, ಛಟ ಭಿನ್ನ ಘನೇನ ಬಿಭ್ರತ ನೃಸಿಂಹ ಸಂಹಿ ಮತನಂ ತನುಂತ್ವಯ ಅನ್ಬಿಟ್ಟು ಅಂತ. ಅವನ ಅಲ್ಲಿ ಭಾಗವತದಲ್ಲಿ ಬಂದಿದ್ದೇ ಅದ್ರಲ್ಲಿ ಬರುತ್ತೆ. ಅವನ್ನ ಛಟ ಭಿನ್ನ ಘನೇನ ಬಿಭ್ರತ, ಅವನ ಮೇಲೆಯಲ್ಲಿ ಒಂದು ಸಲ ಕೋಪದಿಂದ ಕೊಡುವಾಗ ಆ ಕೇಸುಗಳು ಆಚೆ ಹಾರುತ್ತಲ್ಲ, ಅದರಿಂದ ಭಿನ್ನ ಘನೇನ ಬಿಭ್ರತ, ಆ ಮೋಡುಗಳು ಗಾಢವಾಗಿರೋ ಮೋಡುಗಳು ಸಹ ಚೆದರೋದು ಅಂತ. ಅದಕ್ಕೆ ಯಾಕೆ ನೃಸಿಂಹ ಸಂಹಿ ಮತನಂ ತನುಂತ್ವಯ, ಆ ನೃಸಿಂಹ ಸಂಹಿ ತನು, ಆ ಸಿಂಹದ ಉಳ್ಳಂತ ತನು ಭಗವಂತ. ಅರ್ಧ ಇದು ನಮೃಗಂ ನಮಾನುಷಂ ಅಂತ, ಅರ್ಧ ದೇಹ ಮನುಷ್ಯ, ಇನ್ನು ಅರ್ಧ ದೇಹ ಇದು ಸಂಹಿ ತನು ಇದೆಲ್ಲ. ಅದು ಆ ತರ ಮಾಘಕವಿ ಸಹ ಆ ಬೃಹತ್ತಾದ ನರಸಿಂಹನ ಅನುಭವಿಸ್ತಾನೆ. ಅದಕ್ಕೆ ಕಡೆಗೆ ಇದೇ ತರ ಇದರಲ್ಲಿ ಸ್ವಾಮಿ ದೇಶಿಕನ್ನು ಇದರಲ್ಲೂ ಸಹ ಅನುಭವಿಸ್ತಾರೆ, ಸಂಕಲ್ಪ ಸೂರದಲ್ಲಿ ಅನುಭವಿಸ್ತಾರೆ. ಅದನ್ನ ಒಂದ್ ಸ್ವಲ್ಪ ನೋಡೋಣ. ಅದರಲ್ಲಿ ಈ ಪ್ರತ್ಯಾದಿಷ್ಟ ಈ ಶ್ಲೋಕವೂ ಬರುತ್ತೆ. ಅದಕ್ಕೆ ಮುಂಚೆ ಅದನ್ನ ಹೇಳ್ತಾರೆ ಕಡೆಗೆ. ಅವನು ಭಗವಂತ ಬಂದಾಗ ಯಾವ ತರ ಇತ್ತು ಅನ್ನೋದಕ್ಕೆ ತೋರಿಸ್ಕೊಡ್ತಾರೆ. ಅದಕ್ಕೆ ಅವನ್ಗೆ ವಿಕಸ್ವರ ನಕಸ್ವರ ಕ್ಷತಿಹಿರಣ್ಯ ಇದು ಇದರಲ್ಲೂ ಬರುತ್ತೆ. ಇದೇ ಸ್ವಲ್ಪ ವ್ಯತ್ಯಾಸದಲ್ಲಿ ವೇಗ ಇದರಲ್ಲಿ ಯಾವುದೋ ದಯಶತಕಲ್ಲ, ಕಾಮಾಸಿಕಾಷ್ಟಿಕದಲ್ಲಿ, ಕಾಮಾಸಿಕೆ ಅನ್ನೋ ಜಾಗ ಅದು, ಕಾಮಾಸಿಕಾಷ್ಟ ಇದೇ ಬರುತ್ತೆ. ಸ್ವಲ್ಪ ಒಂದು ಲೈನ್ ವ್ಯತ್ಯಾಸ ಅಷ್ಟೇ. ವಿಕಸ್ವರ ನಕಸ್ವರ ಕ್ಷಿತಿಜನ್ಯ ವಕ್ಷಸ್ಥಲಿ ನಿರರ್ಗಳ ವಿನಿರ್ಗಳ ಕ್ಷುದಿರ ಸಿಂಧು ಸಂಜಾಯಿತಾಹ. ಅಲ್ಲಿ ಭವಂತು ಮದನಾತುರ ಅಂತ ಬರುತ್ತೆ. ಇಲ್ಲಿ ಹರಂತು ಮದಗಂ ರಮಾ ಸಹಚರಶ್ಚ ಲೀಲಾಹರೇಹೇ ಅಹಂ ಪ್ರತಿ ಕಾಮಿತಃ ಪ್ರಕಟಿತಾಹ ವಾ ಬಾಹವಃ. ಕಡೆ ಒಂದು ಪದ್ಯ ಲೈನ್ ಮಾತ್ರ ವ್ಯತ್ಯಾಸ ಮಾಡಿದ್ದಾರೆ ಸ್ವಾಮಿ, ಅವ್ರದೇ. ಅದುವೇ ಯಾವ ತರ ಇತ್ತಂತಂದ್ರೆ, ಅವನು ಹೇಳ್ತಾರಂತ ಕಡೆಗೆ, ಅವನು ಭಗವಂತನ ವಿಕಸ್ವ ನಕಸ್ವರ, ಅವನ ಬಾಹುಗಳು ಲಕ್ಷ್ಮೀಪತಿ, ಅವನು ಲಕ್ಷ್ಮೀಪತಿ. ಅದಕ್ಕೆ ಇಲ್ಲಿ ರಮಾ ಸಹಚರಸ್ಯ ಅಂತ ಹೇಳ್ತಾರೆ, ರಮಃ ಚರಸರ ಅದ ತಗೊಂಡಿದ್ದಾರೆ ಅದನ್ನ. ಆ ತರ ಅದ್ರಲ್ಲೇ ಇರ್ತು ಬರಲ್ಲ. ಅದರಲ್ಲಿ ಒಂದೇ ಒಂದು ಲೈನ್ ಮಾತ್ರ ವ್ಯತ್ಯಾಸ ಆಗುತ್ತೆ. ಇಲ್ಲೇ ಅವಾಗ ತಾಯಿ ಅವನ ವಕ್ಷಸ್ಥಳಿಗಳ ಕಡೆಗೆ ಇವನು ಶತ್ರು ಸಂಹಾರ ಮುಗಿಯುತ್ತೆ, ತಾಯಿ ಅಲ್ಲೇ ಇದ್ದಾಳೆ. ಅದಕ್ಕೆ ಅವನ ವಿಕಸ್ವರ ನಖಸ್ವನ ವಜ್ರ ಇದ್ದಂತೆ ಹೊಳಿತಾ ಇದ್ದಂತೆ, ಅವನ ನಖಗಳು ಹೊಳಿತಾ ಇದ್ದಂತೆ. ಆ ಉಗುರುಗಳಿಂದ ಅವನ್ ಮಾಡ್ತಾನೆ. ಇದಾದ್ಮೇಲೆ ಇದಕ್ಕೆ ಮುಂಚೆ ಇನ್ನೊಂದು ಶ್ಲೋಕ ಬರುತ್ತೆ, ಹೇಳ್ತೀನಿ. ಇದಕ್ಕೆ ಬರೋದಕ್ಕೆ ಹೇಳೋದಿದ್ದ, ಆ ಉಗುರುಗಳಿಂದ ಅವನನ್ನ ಎದೆ ತನ್ನ ತೊಡೆ ಮೇಲೆ ಇಟ್ಕೊಂಡು ಸೀಳ್ತಾನಲ್ಲ, ಅದಕ್ಕೆ ಅದು ವಿಕಸ್ವರ. ಅದು ಹಿರಣ್ಯ ವಕ್ಷಸ್ಥಲವನ್ನ ಉಗುರುಗಳಿಂದ ಸೀಳ್ತಾನಲ್ಲ ಭಗವಂತ. ಅವಾಗ ನಿರರ್ಗಳ ವಿನಿರ್ಗಳ ರುದಿರ ಸಿಂಧು ಆಗ ನಿರರ್ಗಳವಾಗಿ ಸತತವಾಗಿ ದೊಡ್ಡ ಕಾಯ ಹೊಂದುವೆ, ರಕ್ತದ ಕೋಡಿಯೇ ಹರಿತಂತೆ. ಅದು ನಿರರ್ಗಳವಾಗಿ ರುದಿರ ಸಿಂಧು ಸಂಧ್ಯಾಯಿತಾ. ಅದು ರುದಿರ ಕೆಂಪಾಗಿರ್ತಲ್ಲ, ಕೆಂಪು ರಕ್ತದ ಕೋಡಿನೇ ಇರ್ತಂತೆ.
ಸಾಯಂಕಾಲ ಸೂರ್ಯ ಅಸ್ತಮ ಸೂರ್ಯ ಅವನು ಕೆಂಪಾಗಿದ್ದಾನೆ, ಅದಕ್ಕೆ ರುಧಿರ ಸಿಂಧು ಸಂಧ್ಯಾಯಿತ. ಕಡೆಗೆ ಇದು ಈ ಸಂಜೆ ಕೆಂಪು ಹೊರಗಡೆ ಹರಡಿದೆ, ಈ ಹಿರಣ್ಯ ಕಶುಪಿನ ಇದರಲ್ಲಿ ಇವನ ರಕ್ತದಿಂದ ಎಲ್ಲ ಹರಡಿದೆ. ಕಡೆ ಹೊರಗಡೆಯೂ ಕೆಂಪು ಒಳಗಡೆಯೂ ಕೆಂಪು ಅಂದ್ಬಿಟ್ಟು ಎಲ್ಲ ಹೇಳ್ತಾರೆ. ಅವಾಗ ಇದನ್ನ ಕಡೆಗೆ ಅಂತಹ ಅವನು ಅಹಂ ಪ್ರದಿತನ್ ಆದರೂ ಸಹ ಅವನು ಹಿರಣ್ಯ ಕಶುವಿಗೆ ಆ ತರ ಇದ್ರು ಆ ನರಸಿಂಹ ಸೌಮ್ಯ ರೂಪದಲ್ಲಿ ನಮ್ಮನ್ನ ಕಾಪಾಡಲಿ ಅಂತ ಅದನ್ನ ಹೇಳ್ತಾರೆ ಕಡೆಗೆ. ಆಮೇಲೆ ಅವನು ಬರ್ಬೇಕಾದ್ರೆ ಯಾವ ತರ ಬಂದ ಅಂತ ಅದ್ಭುತವಾಗಿ ನರಸಿಂಹಾವತಾರಕ್ಕೆ ಅನೇಕ ಶ್ಲೋಕಗಳು ಪರಾಶರ ಭಟ್ರು ಇವರೆಲ್ಲರೂ ನರಸಿಂಹಾವತಾರಕ್ಕೆ ಮತ್ತೆ ಇದಕ್ಕೆ ವಾಮನಾವತಾರಕ್ಕೆಲ್ಲ ಅನೇಕ ಶ್ಲೋಕಗಳನ್ನು ಉಪಯೋಗಿಸ್ತಾರೆ. ಅದಕ್ಕೆ ಅವಾಗ ಇದಕ್ಕೆ ಮುಂಚೆ ಬರುತ್ತೆ, ಅದನ್ನ ನಾ ಹೇಳಕ್ ಹೋಗುದಿಲ್ಲ. ಅವನ ಕತೆ ಬರುವಾಗ ಹೇಳ್ತಾರೆ, ಅವನು ಎಲ್ಲಿ ನನಗೆ ಹರಿ ಸರ್ವತ್ರ ಅಂತ ಹೇಳ್ತಾನೆ. ಅದೆಲ್ಲ ಶ್ಲೋಕಗಳು ಬರುತ್ತೆ. ಕಿಮತ್ರ ಹಿರತ್ಯ ಕಿಮತ್ರ ಹರಿ, ಎಲ್ಲ ಹರಿ ಸರ್ವತ್ರ ಅಂತಾನೆ, ಎಲ್ಲಾಲೂ ಇದ್ದಾನಪ್ಪ, ಎಲ್ಲಾ ಕಡೆನೂ ಇದ್ದಾನೆ ಹರಿ ಸರ್ವತ್ರ ಅಂದ್ಬಿಟ್ಟು ಹೇಳ್ತಾನೆ. ಅವಾಗ ಇಲ್ಲಿದ್ದಾನ ಅಲ್ಲಿದ್ದಾನ ಸುಮ್ಮನೆ ಕೇಳ್ಕೊಂಡ್ಬರ್ತಾನೆ. ಎಲ್ಲಾ ಕಡೆಯಲ್ಲೂ ಇದ್ದಾನೆ ಅಂತ ಹೇಳಿದಾನೆಲ್ಲ, ಹರಿ ಸರ್ವತ್ರ ಇದ್ದಾನೆ. ಅವನು ಹೇಳ್ತಾನೆ ಕಡೆಗೆ ನಿನ್ನಲ್ಲೂ ಇದ್ದಾನೆ ನನ್ನಲ್ಲೂ ಇದ್ದಾನೆ ಅಂತ ಹೇಳ್ತಾನೆ. ಆವಾಗ ಏನ್ ಮಾಡ್ತಾನಂತೆ ಅವನು ವಿಧಾರೈತೆ ದಾರುಣೈಹಿ, ಆಗ ಪಕ್ಕದಲ್ಲಿ ಒಂದು ಸ್ತಂಭ ಇರ್ತಂತೆ, ಆ ಸ್ತಂಭದಿಂದ ಕೈಯಿಂದ ಗುದ್ದುತ್ತಾನಂತ, ಇಲ್ಲಿದಾನ ಅಂದ್ಬಿಟ್ಟು ಗುತ್ತಾನಂತೆ. ಅದಕ್ಕೆ ಅವರು ಹೇಳ್ತಾರೆ, ಯಾಕೆಂದ್ರೆ ಈಗ ನಾವು ಇದರಲ್ಲಿ ಅಂತಾನೆ ಸತ್ಯಂ ನಿಜ ಭೃತ್ಯ ಭಾಷಿತಂ ಅಂತ ಬರ್ತಲ್ಲ, ತನ್ನ ಭೃತ್ಯರ ಮಾತನ್ನ ಸತ್ಯವನ್ನ ಮಾಡೋದಕ್ಕೋಸ್ಕರ ಭಗವಂತ ಏನ್ ಮಾಡ್ತಾನೆ, ಇಲ್ಲಿ ಅವನು ಅಂತರ್ಯಾಮಿಯಾಗಿ ಎಲ್ಲ ಇದ್ರು ಹಿರಣ್ಯ ಕಶ್ಮವನ್ನು ಕೊಲ್ಲಬೇಕಾದ್ರೆ ಅವನು ಒಂದು ವಿಶೇಷವಾದ ನೃಸಿಂಹ ರೂಪ ಅಂತ ಹೋಗ್ಬೇಕು. ಯಾಕೆಂದ್ರೆ ವರ ಮನುಷ್ಯರಿಂದಲ್ಲಾಗ್ಲಿ ಪ್ರಾಣಿಗಳಿಂದಲ್ಲಾಗ್ಲಿ ಅಸ್ತ್ರಗಳಿಂದಲ್ಲಾಗ್ಲಿ ಬೆಳಗ್ಗೆ ಆಗ್ಲಿ ರಾತ್ರಿ ಆಗ್ಲಿ ನೀರಲ್ಲಾಗ್ಲಿ ಯಾವ್ದ್ರಿಂದಲೂ ನನಗೆ ಬರಬಾರ್ದು ಅಂತ ವರ ಕೇಳ್ಕೊಂಡ್ಬಿಟ್ಟಿರ್ತಾನೆ ಅವನು. ಹಾಗಾಗಿ ಇವನ್ಗೆ ಏನ್ ಮಾಡ್ಬೇಕು, ಅವಾಗ ಆಗ ನರಸಿಂಹಾವತಾರ ಇರ್ಬೇಕು. ಆಗ ಇವ್ನು ಕೇಳ್ಬಿಟ್ನಲ್ಲ, ಅದಕ್ಕೆ ಅವ್ರು ಅದ್ಭುತವಾಗಿ ವರದರಾಜ ಪಂಚಾಶತೆ ಹೇಳ್ತಾರೆ. ಅದಕ್ಕೆ ಸ್ತಂಭೈಕ ವರ್ಜ ಕರೀಶ ನೂನಂ ಅದು ಹೇಳ್ತಾರೆ. ತ್ರೈಲೋಕ್ಯ ಸರ್ವಮಖಿಲಂ ನರಸಿಂಹ ಗರ್ಭಂ ಅಂತಲ್ಲಿ ಹೇಳ್ತಾರೆ. ಅದಕ್ಕೆ ಕೇಳ್ಬಿಟ್ನಲ್ಲ, ಅದಕ್ಕೆ ಎಲ್ಲದಲ್ಲೂ ಸಹ ಸಂಭೈಕ ವರ್ಜಂ, ಯಾವ ಸ್ತಂಭದಿಂದ ಬಂದೋ ಅದೊಂದು ಬಿಟ್ಟು ಹೊರಗಡೆ ಬಂದ್ನಲ್ಲ, ಇನ್ ಎಲ್ಲಾ ಕಂಬಗಳು ಅಂತಲ್ಲ, ಕಂಬಗಳು ಚೇತನ ಅಚೇತನ ಎಲ್ಲೂ ಸಹ ಇವತ್ತಿಗೂ ಅದುನಾಪಿ ಇಲ್ಲೊತ್ತಿನವರೆಗೂ ನರಸಿಂಹ ಗರ್ಭವಾಗೇ ಇದೆ ಅಂತ ಹೇಳೋ. ಯಾಕಂದ್ರೆ ಭಕ್ತ ಕೇಳ್ಬಿಟ್ಟ, ಭಕ್ತನ ಮಾತನ್ನ ನಿಜ ಮಾಡಿಸ್ಬೇಕು ಅಂದ್ಬಿಟ್ಟು ಭಕ್ತನ ಮಾತನ್ನ ಸುಳ್ಳು ಮಾಡಬಾರ್ದು ಅನ್ನೋದಕ್ಕೆ ಅದಕ್ಕೆ ದಾಸ ಸತ್ಯ ಅಂತ ನಾವು ದೇವನಾಯಕನಿಗೆ ಹೇಳ್ತೀವಲ್ಲ, ಆ ತರ ಅವನು ತಿರುವಹಿಂದ್ರಪುರದಲ್ಲಿ ಅವನು ದಾಸರನ್ನ ಮಾತನ್ನ ಸತ್ಯವನ್ನ ಮಾಡುವನು. ಇಲ್ಲಿ ಹರಿ ಸರ್ವತ್ರ ಅಂತ ಹೇಳ್ಬಿಟ್ಟ, ಎಲ್ಲಾ ಕಡೆ ಇದ್ದಾನಂತಾರೆ. ಹರಿಯಾಗಿ ಬರೋಸಾದ, ಅದಕ್ಕೆ ನರಹರಿಯಾಗಿ ಬಂದ. ಹರಿಯಾಗಿ ಬರೋಕ್ಕಾಗಲ್ಲ, ಅವನು ನರಹರಿಯಾಗಿ ಬಂದ ಅನ್ಬಿಟ್ಟು, ನರಹರಿ ಅಂದ್ಬಿಟ್ಟು ಎಲ್ಲಾ ಕಡೆ ಇದ್ದ ಅನ್ಬಿಟ್ಟು ಅದನ್ನ ಗುಪ್ತಾನಂತೆ. ಅವಾಗ ದಂಬೋಲಿ ಶ್ರೇಣಿ ದಿವ್ಯ ನಕರ ಕರ ಮುಖಕ್ಷುಣ ದೈತವ ವಕ್ಷ ನಿಷ್ಪ್ಯೂಹತ ಸರ್ಕತ್ಸವಂತೀಭಿಃ ದಶದಿಶಾದಿ ತನುಪೂರ್ವ ಸಂಧ್ಯಃ ಸ್ವಾಮಿಚ್ಚವನ್ ಸಂಪ್ರಕ್ತು ಸ್ಫುರಿತ ಸ್ತೋಮರೂಪಂ ಸ ಏಷಃ ಬ್ರಹ್ಮಸ್ತಂಭೈಕ ಚಂದ್ರೋ ಬಹುಭಿರಿಹಂ ಕರೈರಂಧಕಾರಂ ನಿರುಂಧೆ ಅಂತ ಹೇಳ್ತಾನೆ. ಅವಾಗ ಅಂದ್ರೆ ಅವನು ಬರ್ಬೇಕಾದಂದ್ರೆ ದಂಭವನು ಅವನ ಹೇಗೆ ಪಂಜ ಅಂತ ಹೇಳ್ತೀವಲ್ಲ, ಸಿಂಹಕ್ಕೆ ಪಂಜ ನಖಗಳಿರ್ತಲ್ಲ, ಅದರಿಂದ ವಜ್ರಾಯುಧ ಆಮೇಲೆ ಹೇಳ್ತಾರ. ಇದರಲ್ಲಿ ವಜ್ರಾಯುಧ ಆಮೇಲೆ ಬಂತು, ವಜ್ರಾಯುಧ ಬರೋದು ಆಮೇಲೆ ದದೀಚಿ ಇದ್ರಲ್ಲಿ ಬಂದ್ರು. ಇವನು ವಜ್ರವಾಗಿತ್ತು. ಇದು ಅದರಲ್ಲಿ ಗೀತೆನಲ್ಲಿ ಆಯುಧಾನ ವಜ್ರಂ ಅಹಂ ಅಂತ ಭಗವಂತ ಹೇಳ್ಬೇಕಾದ್ರೆ ಅದಕ್ಕೆ ಸ್ವಾಮಿ ದೇಶಿಕನ್ ಅದಕ್ಕೆ ವ್ಯಾಖ್ಯಾನ ಮಾಡೋ ಹೇಳ್ತಾರೆ, ಈ ವಜ್ರ ಇದವಲ್ಲ, ಯಾಕಂದ್ರೆ ಆ ವಜ್ರ ದದಿಯಿಂದ ಆಮೇಲೆ ಬಂದಿದ್ದು. ಈ ವಜ್ರ ಅವಾಗ ಇದು ಹಿರಣ್ಯ ಅವಾಗಲೇ ಇತ್ತು ಅವನಿಗೆ. ಈ ವಜ್ರ ಅನ್ನೋದು ಭಗವಂತನ ಮೊದಲೇ ಇತ್ತು. ಆ ವಜ್ರ ಇದವಲ್ಲ ಇದು ಅಂದ್ಬಿಟ್ಟು ಆ ವ್ಯಾಖ್ಯಾನದಲ್ಲಿ ನಮಗೆ ತಿಳಿಯೋದಕ್ಕೆ ವಜ್ರ ಇದು ಅಂತ ಹೇಳಿದ್ದಾರೆ ಅಲ್ಲಿ ಅಂದ್ಬಿಟ್ಟು ಭಗವಂತ ಭಾಷೆಕಾರರ ವ್ಯಾಖ್ಯಾನ ಇಟ್ಕೊಂಡು ಇದು ಆ ವಜ್ರವಲ್ಲ ಅಂದ್ರೆ ಅದು ಅರ್ವಾಚೀನ. ಯಾವುದು ಈ ವಜ್ರ ಇದು ಅರ್ವಾಚೀನ ಅಂದ್ರೆ ಇತ್ತೀಚಿನದು ಅಂತ, ಇದು ಹಳೆಯದು ಪುರಾತನ ಇದು. ಹಾಗಾಗಿ ಅದನ್ನ ಹೇಳ್ತಾರೆ. ಅದನ್ನ ಉಗುರು ಆ ಕಡೆಗೆ
ಅವಾಗ ಅವನು ಬಂದಾಗ ಅವನು ಸೀಳ್ತಾನಲ್ಲ, ಇದು ಹಿಂದೆ ಅವನು ಬರೋ ತೋರಿಸುತ್ತೆ, ಕಂಬ ನೋಡ್ಕೊಂಡು ಬರ್ತಾನೆ, ಹಾಗೆ ಬರುವಾಗ ಜೋರ್ ಬರ್ತಾನೆ ಅದಕ್ಕೆ. ಅವಾಗ ಅದೇನ್ ಮಾಡ್ತಾನಂತೆ ಅವನು, ಆ ಎಲ್ಲಾ ದಿಕ್ಕುಗಳು ರಕ್ತ ಚೆಲ್ಲೋಯ್ತಂತೆ. ಅಲ್ಲಿ ಮುಂದಿನ ಬರ್ತಾ ಎಲ್ಲಾ ದಿಕ್ಕುಗಳು ರಕ್ತ ಚೆಲ್ಲೋಯ್ತಂತೆ. ಅದು ಆ ರಕ್ತ ಚೆಲ್ಲೋದಾಗ ಏನಾಗುತ್ತಂತೆ ಅವಾಗ ಇದು ನಾವು ಬರೀ ಹಿರಣ್ಯಕಶಿಪುನ್ ಮಾತ್ರವಲ್ಲ, ಅವನ ಮುಂಚೆ ಅವನ ಲಕ್ಷಾಂತರ ಸೇನೆಗಳು ಬರ್ತಾರೆ. ಎಲ್ಲರನ್ನು ಒಂದೇ ಒಂದು ಏಟು ಅಷ್ಟೇ, ಅವನು ಒಂದು ಕೈ ಇಲ್ಲ ಎರಡು ಕೈಲಿ ಹೀಗಂದ್ರೆ ಎಲ್ಲ ಹಾಗೆ ಸತ್ಸದ್ ಬೀಳ್ತಾರೆ. ಆ ಏಟು ಪಂಜದ ಏಟು ಯಾವ ತರ ಅಂದ್ರೆ ಅವರೆಲ್ಲರನ್ನ ಕೊಂದ ಮೇಲೆ, ಯಾಕೆಂದ್ರೆ ಇವನು ಹೊಡೆದ ತಕ್ಷಣ ಬಂದ್ಬಿಟ್ಟ, ಅವನು ಇನ್ನೂ ಸಾಯಂಕಾಲ ಆಗಿರೋದಿಲ್ಲ, ಅಲ್ಲಿವರೆಗೆ ಅವನು ಆಟ ಆಡಿಸ್ಬೇಕಲ್ಲ, ಅವನು ಸೈನ್ಯವನ್ನೆಲ್ಲ ಧ್ವಂಸ ಮಾಡ್ತಾನೆ ನರಸಿಂಹ. ನಮಗೆ ಬಂದ ತಕ್ಷಣ ಹಿರಣ್ಯಕಶಿಪುನ್ ಕೊಂದ ಅಂತ ಅನ್ಕೊಂಡಿದೀವಿ, ಹಿರಣ್ಯಕಶಿಪುನ ಕಡೆಯಲ್ಲಿ ಕೊಲ್ಲೋದು. ಹಿರಣ್ಯಕಶಿಪುನ ಸೈನಿಕರೆಲ್ಲ ಬರ್ತಾರೆ, ಹೇಗೆ ಈಗ ಸಿನಿಮಾದಲ್ಲಿ ನೋಡ್ತೀವಲ್ಲ, ಕಡೆಯಲ್ಲೇ ವಿಲನ್ ಬರೋದು, ಅವನ ಸುತ್ತ ಇರೋರೆಲ್ಲ ಮೊದಲು ಹೋಗ್ತಾರಲ್ಲ, ಹಾಗೆ ಅವರೆಲ್ಲ ಏಟ್ ತಿಂದು ಸತ್ತ ಮೇಲೆ ಆಮೇಲೆ ಹಿರಣ್ಯಕಶಿಪು ಬರ್ತಾನೆ, ಇದ್ ಮಾಡ್ತಾ ಬರ್ತಾನೆ. ಹಾಗೆ ಅವನ್ ಎಲ್ಲರನ್ನೂ ಕೊಲ್ತಾನೆ. ಕೊಂದ್ಬಿಟ್ಟು ಇವಾಗ ಬಂದಾಗ ಅವನ್ನ ತಗೊಳ್ದ ಅಷ್ಟು ಸಾಯಂಕಾಲವಾಗುತ್ತೆ. ಆ ಕಡೆ ಈ ಕಡೆ ಆಟ ಆಡ್ತಾನಲ್ಲ, ಆ ಸಮಯ ಹೋಗ್ಮಾಡ್ಲಿಕ್ಕೆ ಅವನು ಗದೆಯಿಂದ ಬೀಸ್ತಾನೆ, ಕತ್ತಿಯಿಂದ ಬೀಸ್ತಾನೆ, ಎಲ್ಲನೂ ತಪ್ಪಿಸ್ಕೋತಾನೆ. ಆ ಆಟ ಆಡುವಾಗ ಆ ಕಾಲನ್ನು ಹಾಕುವಾಗ ಭೂಮಿಗೆಲ್ಲವೇ ದಪ್ಪ ಅವ್ನು ಹಾಕುವ ಈ ಶಬ್ದ ಎಲ್ಲ ನಡುಗ್ತಾ ಇತ್ತ, ಕಂಪನವಾಗ್ತಂತೆ ಭೂಮಿ ಎಲ್ಲವೇ. ಆವಾಗ ಹೇಳ್ತಾನೆ, ಬಂದ ರಾಕ್ಷಸ ಸೈನ್ಯವನ್ನ ಹೇಳ್ತಾರೆ ಅದಕ್ಕೆ. ಅವನ ಎಲ್ಲವನ್ನೂ ಬ್ರಹ್ಮನ ರಾಕ್ಷಸ ಸೈನ್ಯವನ್ನೆಲ್ಲ ಕೊಂದುಬಿಟ್ಟು ಕಡೆಗೆ ನಾಶ ಮಾಡ್ತಾನೆ. ಅದಾದ್ಮೇಲೆ ನೆಕ್ಸ್ಟ್ ವಿಕಸ್ವ ನಕಸ್ವನ ಹೇಳೋದು. ಆಮೇಲೆ ಹಿರಣ್ಯಕಶಿಪುವನ್ನು ಇಟ್ಕೊಂಡು ಎದೆಯನ್ನೇ ಸೀಳ್ತಾನೆ. ಹಿಂದೆ ಬಂದಿರೋ ರಕ್ತ ಅವನ ರಾಕ್ಷಸರಿಂದ ದಶದಿಕ್ಕುಗಳು ಹೋಗಿದ ರಕ್ತ, ಅವನ ರಾಕ್ಷಸರನ್ನ ಕೊಂದ ರಕ್ತ ಅದು. ಈಗ ಇವನಿಂದ ಕೊಳ್ಳುವ ರಕ್ತ ಅಲ್ಲೆಲ್ಲ ಹರಡುತ್ತೆ. ಅದು ಇದನ್ನು ಅದ್ಭುತವಾಗಿ ಪರಾಶರ ಭಟ್ರು ಅನುಭವಿಸ್ತಾರೆ, ಅದನ್ನು ಅನುಭವಿಸೋಣ ಅದರಲ್ಲಿ. ಹಾಗೆ ಅಂತಹ ಇದು ಅವನು ಕೋಪ ಮಾತ್ರ ತಣಿಲಿಲ್ವಂತೆ. ಅವನ್ನ ಕೊಂದ ಮೇಲೂ ಕೋಪ ಇನ್ನೂ ಹಾಗೆ ಇತ್ತಂತೆ, ಅವನಿಗೆ ಕೋಪ ತಣಿಲಿಲ್ಲ ಅವನಿಗೆ. ಆ ಕೋಪ ಅವನು ಅಲ್ಲಿ ಇಲ್ಲಿ, ಆದ್ರೆ ಆ ನರಸಿಂಹ ಸೌಮ್ಯನಾಗಿ ನಮ್ಮನ್ನ ಕಾಪಾಡಲಿ, ಅದಕ್ಕೆ ಅದನ್ನ ಹೇಳ್ತಾರೆ ಕಡೆಗೆ. ಎಲ್ಲರೂ ಸಹ ಜಯದಲ್ಲಿ ವೃತ್ತನಾಗಿರೋ ಅವನು ಎಲ್ಲಾ ಪ್ರತಿಬಂಧಗಳನ್ನು ಹರಿಸಿ ನಮ್ಮನ್ನ ಕಾಪಾಡಲಿ ಅಂತ ಹೇಳ್ತಾರೆ ಕಡೆಗೆ. ಆಮೇಲೆ ಅದ ಮುಂದಕ್ಕೆ ಇನ್ನಷ್ಟು ಬರುತ್ತೆ. ಪ್ರಹ್ಲಾದನಾನಿ ಪ್ರಾಣದ ಸುರಜನ ಪ್ರಾಣನ ಪ್ರೀಣನಾನಿ ಪ್ರತ್ಯೂಢ ಸ್ಥೇಮ ಭೀಮ ಪ್ರಳಯ ಘನಘಟೋ ಘೋಷಾಂಡ ದಂಭಾರಿಣಿ ಕ್ಷುಭ್ಯನ್ ಸಪ್ತ ಅಂಬುಧೀನಿ ಶುರಪುರುಷ ನಕ ಕ್ರೀಡ ತುಕ್ಷ್ಣ ಶತ್ರೋಃ ಆತ್ಮದ್ಭೀತ ವ್ಯಪೋಹಂ ವಿದಧತು ಹೃದಹರೇಃ ಅಟ್ಟಹಾಸ ಅದ್ಭುತಾನಿ ಅಂದ್ಬಿಟ್ಟು ಭಗವಂತನ ಅಟ್ಟಹಾಸ, ಅದ್ಭುತವಾದ ಅಟ್ಟಹಾಸವನ್ನು ಹೇಳ್ತ ಕಡೆಗೆ ಅವನ್ ಏನ್ ಮಾಡ್ದ ಇದ್ರಲ್ಲಿ ಅಂತಾರೆ. ಪ್ರಹ್ಲಾದನ್ ಆಹ್ಲಾದಿತಾನಿ, ಪ್ರಹ್ಲಾದನ್ನ ಆಹ್ಲಾದವನ್ನು ಅಂತಾರೆ. ಆ ಪ್ರಹ್ಲಾದ ಅನ್ನೋದೇ ಶಬ್ದವೇ ಆಹ್ಲಾದವನ್ನು ಇಲ್ಲಿ ತಗೊಳ್ತಾರೆ. ಅದಕ್ಕೆ ಪ್ರಹ್ಲಾದ ಶಬ್ದವೇ ಯಾವಾಗಲೂ ಆಹ್ಲಾದವಾಗಿರ್ತಿದ್ದಂತೆ ಅವನ ಮನಸ್ಸು. ಭಗವಂತನೇ ಚಿಂತೆ ಮಾಡ್ತಿದ್ದ. ಇವನಿಗೆ ಬೆಟ್ಟದಲ್ಲಿ ತಳ್ಳೋದು, ಸರ್ಪದಲ್ಲಿ ಹಾಕಿದ್ರು, ಬೆಂಕಿಯಲ್ಲಿ ಹಾಕಿದ್ರು ಯೋಚನೆನೇ ಇಲ್ಲ. ಯಾವಾಗಲೂ ಮನಸ್ಸು ಆಹ್ಲಾದವಾಗಿ ಇರ್ತಿದ್ದಂತೆ. ಅದರಿಂದ ಪ್ರಕರ್ಷೇಣ ಆಹ್ಲಾದ ಪ್ರಹ್ಲಾದ ಅಂತ ಅವನಿಗೆ ಹೆಸರು ಬಂತ. ಅವನಿಗೆ ಯಾವಾಗಲೂ ಸಂತೋಷವಾಗಿರ್ತಿದ್ದಂತೆ, ಅಂದ್ರೆ ಭಗವಂತನೇ ಧ್ಯಾನ ಮಾಡ್ತಿದ್ರಿಂದ. ಅದಕ್ಕೆ ಪ್ರಹ್ಲಾದ ಆಹ್ಲಾದಿ ನಾನಿ, ಮೊದಲೇ ಆಹ್ಲಾದ, ಇನ್ನೂ ಆಹ್ಲಾದ ಉಂಟಾಯ್ತಂತೆ ಅವನಿಗೆ. ಆಮೇಲೆ ಪ್ರಾಣದಾಸುರ ದೇವತೆಗಳಿಗೆಲ್ಲ ಅವನು ಕಂಟಕರಾಗಿದ್ನಲ್ಲ, ಅವ್ರೆಲ್ರಿಗೂ ಸಹ ಸಂತೋಷ ಉಂಟು ಮಾಡ್ತಂತ ಕಡೆಗೆ. ಅವನ ಘೋಷ ಯಾಕಂದ್ರೆ ಪ್ರಣಯ ಕಾಲದ ಮೋಡ ಘೋರ್ಗರ್ ಯಾವ ಬರುತ್ತೋ ಆ ಗರ್ಜನೆಯನ್ನು ಮೀರಿಸಿತ್ತಂತೆ ಸಿಂಹ ಗರ್ಜನೆ. ಆ ಸಿಂಹ ಗರ್ಜನೆ ಪ್ರಳಯ ಕಾಲದ ಮೇಘಗಳ ಗರ್ಜನೆಯನ್ನು ಸಹ ಮೀರಿಸಿತ್ತಂತೆ. ಅದು ಕಡೆಗೆ ಎಲ್ಲ ಲೋಕಗಳು ಸಹ ಗರ್ಜನೆಯಿಂದ ಸಪ್ತ ಲೋಕಗಳು ಅಲ್ಲಾಡ್ತಂತೆ, ಸಪ್ತ ಸಾಗರಗಳು ಕ್ಷುಬ್ಧವಾಗೋಯ್ತಂತೆ ಆ ಗರ್ಜನೆಗೆ. ಅವನೇನು ಹೋಗಿ ಕದಲಿಲ್ಲ, ಮಾಡ್ಲಿಲ್ಲ. ಎಂತ ಗರ್ಜನೆ ಇರಬೇಕು. ಆ ಗರ್ಜನೆಯಿಂದ ಎಲ್ಲರೂ ಎದೆ ಒಡೆದು ಅಲ್ಲೇ ಎಡ್ದು ಹೊಡಿಬೇಕು. ಆದರೆ ಪ್ರಹ್ಲಾದನಿಗೆ ಅವನು ಯಾವಾಗಲೂ ಭಗವಂತನೇ ಚಿಂತೆ ಮಾಡ್ತಿದ್ರಿಂದ ಈ ಶಬ್ದಗಳು ಯಾವುದೋ ಅವನಿಗೆ ಕೇಳಲೇ ಇಲ್ಲ. ಅವನ ಪಾಡು ಸಂತೋಷದಿಂದ ಇದ್ದ. ಅದನ್ನ ಹೇಳ್ತಾರೆ. ಅದರಿಂದ ಅವನನ್ನ ಆಹ್ಲಾದ ಮಾಡ್ಬಿಟ್ಟ. ಇವ್ರನ್ನೆಲ್ಲ ಸಪ್ತ ಸಮುದ್ರಗಳು ಅಲ್ಲವಲ್ಲ ಕಲ್ವಾಯಿತು. ರಾಕ್ಷಸರೆಲ್ಲ ಉಳಿದವರು ಅತ್ತಿಪತ್ತಿ ಉಳಿದವರೆಲ್ಲ ಆ ಗರ್ಜನೆಯನ್ನ ಕೇಳಿ ಅಲ್ಲೇ ಸತ್ತು ಬಿದ್ದರು. ಇವನಂತೂ ಕೊಂದೇ ಬಿಟ್ಟ ಅವನ್ನ. ಅದರಿಂದ ಮತ್ತ ಕಡೆಗೆ ಅವನು ಅವರೆಲ್ರಿಗೂ ಭಯವನ್ನು ಉಂಟು ಮಾಡಲ್ಲ. ಅಂತಹ
ಅಸ್ಮತ್ ಭೀತಿ ವ್ಯಪೋಹಂ, ಅವರ ಭೀತಿ ಉಂಟು ಮಾಡದೆ ಅಸ್ಮತ್ ಭೀತಿ ನಮ್ಮ ಭೀತಿಯಿಂದ ವ್ಯಪೋಹವನ್ನು ಮಾಡು ಅಂತ ಹೇಳ್ತಾರೆ. ಅವರಿಗೆ ಭೀತಿ ಉಂಟು ಮಾಡದೆ ಸರಿ, ನಮಗಿರುವ ಭೀತಿ ಇದೆಯಲ್ಲ ಸಂಸಾರ, ಆ ಭೀತಿಯನ್ನ ವ್ಯಪೋಹಂ ಕಳೆದು ಹಾಕುವನಾಗು ನೀನು ಅಣ್ಣ. ಅವನ ಅಟ್ಟಹಾಸ ಇದೆಯಲ್ಲ, ಭಗವಂತನ ಅಟ್ಟಹಾಸ, ಅವನ ಕೊಂದ ಮೇಲೆ ಮಾಡಿದ ಅಟ್ಟಹಾಸ ಇದೆಯಲ್ಲ, ಆ ಅಟ್ಟಹಾಸ ದೇವತೆಗಳನ್ನು ಅವ್ರು ಎಲ್ಲರನ್ನೂ ಸಹ ಕ್ಷುಭಿತಗೊಳಿಸ್ತು, ನಮ್ಮ ಭಯವನ್ನು ಹೋಗ್ಲಾಡಿಸ್ಲಿ ಅಂದ್ಬಿಟ್ಟು ಹೇಗೆ ಪ್ರಹ್ಲಾದನೆ ಮಾಡಿದ್ಯೋ ಆ ತರ ಇದು ಮಾಡಿದ್ರಿ ಅಂದ್ಬಿಟ್ಟು ಅಂತ ಹೇಳ್ತಾರೆ. ಇದರಲ್ಲಿ ಇನ್ನೊಂದು ಅದ್ಭುತವಾಗಿ ಇಲ್ಲಿ ಸ್ವಾಮಿ ಅನುಭವಿಸ್ತಾ ಇದೆ, ಎಲ್ಲವನ್ನು ಹಾಕ್ಬಿಟ್ಟು ಇನ್ನೊಂದು ಅನುಭವಿಸ್ತಾರೆ ಅದಕ್ಕೆ ಹೇಳ್ತಾರೆ. ಇದರಲ್ಲಿ ಪರಾಶರ ಭಟ್ರ ಅನುಭವ ನೋಡೋಣ, ತುಂಬಾ ಚೆನ್ನಾಗಿದೆ ಪರಾಶರ ಭಟ್ರು. ಅದಕ್ಕೆ ಮುಂಚೆ ಇದನ್ನ ಹೇಳ್ಕೊಂಡೋಣ. ಇಲ್ಲಿ ಒಂದು ಒಂದು ಅದ್ಭುತವಾಗಿ ಇವರೊಂದು ಸಂವಾದವನ್ನು ತಗೊಂಡಿದ್ದಾರೆ. ಇಲ್ಲಿ ಸ್ವಾಮಿ ಹಾಕಿರೋ ಪದವನ್ನು ಇಟ್ಕೊಂಡು ಪುರಾತನ ಪ್ರಹರಣ ಗ್ರಾಮ ಕ್ಷಣಂ ಪಾಣಿಜೈಹಿ ಅಂತ ಹೇಳ್ತಿದ್ದಾರೆ ಪ್ರತ್ಯಾದಿಷ್ಟ. ಈ ಯಾವಾಗ ಇಲ್ಲಿ ಭಗವಂತ ಅವತಾರ ಮಾಡ್ತಾನೋ ಆಗ ಎಲ್ಲಾ ಗ್ರಾಮ ಅಂದ್ರೆ ಸಮೂಹ, ಅಷ್ಟ್ರ ಗ್ರಾಮ 16 ಇದೆಯಲ್ಲ, ಎಲ್ಲಾ ಗ್ರಾಮಗಳು ಬಂದ್ಬಿಡುತ್ತೆ. ಆಮೇಲೆ ಪ್ರತ್ಯಾದಿಷ್ಟ, ಇವನ್ ಭಗವಂತ ಪ್ರತ್ಯಾದಿಷ್ಟ ಅಂತ ತಡಿತಾನಂತೆ, ಬೇಡ ಬೇಡ ನೀವು ಬರಬೇಡಿ ಅಂತ. ಅವ್ರು ಹೇಳ್ತಾರಂತೆ, ನಾವು ಅಂದ್ರೆ ಈ ಎಲ್ಲರೂ ಈ ಅಷ್ಟಾನ ಭಯ ಅಂತ ಇರುತ್ತೆ, ಈ ತರ ಆಯುಧಗಳಿಗೂ ಅಷ್ಟಾನ ಭಯ. ನಾವೇ ಭಗವಂತನ ಕಾಪಾಡ್ತಿದ್ದೀವಿ, ಭಗವಂತನ ಬಿಟ್ಟು ಯಾರು ನಮ್ಮನ್ ಬಿಟ್ರೆ ಇನ್ ಯಾರಿದ್ದಾರೆ? ನಾವು ಬರೀ ಭೂಷಣಗಳು ಮಾತ್ರ, ಮುಂದೆ ಹೇಳ್ತೇವೆ ಯಾಕೆ ಎದುರಲ್ಲಿ ಬರುತ್ತೆ, ನಾವು ಬರೀ ಭೂಷಣಗಳಾಗಿ ಅಲ್ಲ, ಭೂಷಣವೂ ಇದೀವಿ, ಬರೀ ಭೂಷಣಕ್ಕಷ್ಟೇ ನಮ್ದು ಕಾರ್ಯವಲ್ಲ, ನಿನ್ನನ್ನು ಕಾಪಾಡೋದು ನಮ್ಮ ಕೆಲಸ ಅಂದ್ಬಿಟ್ಟು ಎಲ್ಲಾ ಗ್ರಾಮಗಳು, ನಾವು ಒಬ್ಬರೇ ಅಲ್ಲ, ನಾವು ಪುರಾತನ ಪರಹಣ ಗ್ರಾಮ. ಅವನ್ ಹೇಳ್ತಾ ಅಂತ ಭಗವಂತ, ಇದು ನಾನು ನೋಡಪ್ಪ, ನನಗೆ ಉಗುರಿದೆಯಲ್ಲ ಆಗ್ತಾನೆ, ನೃಸಿಂಹ ಆಗ್ತಾನೆ ಜನಿಸ್ತಾನೆ, ಹೊಸದಾಗಿ ಉಗುರು ಬಂದಿದೆ. ಆವಾಗ ಅಯ್ಯೋ ಹೇಳ್ದಂತೆ, ಆ ಉಗುರೇ ಸಾಕು ನನಗೆ ಮಾಡ್ತೀನಿ ಅಂತ. ಅಯ್ಯೋ ಉಗುರು ಈಗ ಬಂದಿದೆ, ನಾವು ಪುರಾತನ, ನಾವು ಮೊದಲಿಂದ ನಿನ್ ಜೊತೆ ಇದೀವಿ, ಪುರಾತನ ಪ್ರಹರಣ, ನಾವು ಒಬ್ರು ಅಲ್ಲ, ಗ್ರಾಮ. ಅದಕ್ಕೆ ಕ್ಷಣಂ ಪಾಣಿಜೈಹಿ ಅಂತಾನೆ ಪ್ರತ್ಯಾದಿಷ್ಟ. ಅಲ್ಲಿ ಪಾಣಿಜೈಹಿ ಅಂದ್ರೆ, ಪಾಣಿ ಅಂದ್ರೆ ಕೈ, ಪಾಣಿಜ ಕೈಯಿಂದ ಹುಟ್ಟೋದು ಉಗುರು, ಪಾಣಿಜೈಹಿಂದ ಉಗುರುಗಳಿಂದ ಉಗುರು ಎದ್ದಿರುತ್ತಲ್ಲ, ಅದರಿಂದ ಪ್ರತ್ಯಾದಿಷ್ಟ ಆ ಗ್ರಾಮಗಳನ್ನ ತಡಿತಾ ಅಂತ ಭಗವಂತ. ಒಂದು ಕ್ಷಣ ಮಾತ್ರ, ಒಂದೇ ಒಂದು ಕ್ಷಣ ನೀವು ದೂರ ಇರಿ ಪರವಾಗಿಲ್ಲ, ಒಂದು ಕ್ಷಣ ಆದ್ಮೇಲೆ ನೀವು ನನ್ನ ಹತ್ರ ಬರ್ತೀರಂತೆ. ಒಂದು ಕ್ಷಣದಲ್ಲಿ ಈ ಕೆಲಸ ಮುಗಿದೋಗುತ್ತೆ, ಒಂದು ಕ್ಷಣದವರೆಗೂ ನೀವು ಹೊರಗಡೆ ಇರಿ, ನಿಮ್ಗೆ ಆ ವಿರಹ ಒಂದು ಕ್ಷಣ ಮಾತ್ರ, ಆಮೇಲೆ ಬರ್ತೀರಂತೆ. ನೀವೇನ್ ಅವಾಗ ಹೇಳ್ತಂತೆ, ನಾವು ನಿನಗೆ ಆಭರಣವಾಗಿರೋದು ಮಾತ್ರ ಅಲ್ಲ, ನೀನ್ ಕಾಯ್ಬೇಕು ಹೇಗೆ ಅಂತ, ಏನ್ ಯೋಚನೆ ಮಾಡ್ಬೇಡಿ, ನನ್ಗೇನು ಆಗೋದಿಲ್ಲ, ನಾನು ಉಗುರುಗಳಿದೆ ಅಂದ್ಬಿಟ್ಟು. ಏನಂದ್ರೆ ಎಲ್ಲವೂ ಸಹ ಗಂಡನು ನಾನೇ ಹೊತ್ಕೊಂಡು ಹೋಗ್ತೀನಿ ಅನ್ನುವಾಗ ಬೈತಾನೆ. ಅಸ್ತ್ರಗಳಿಗೆ ಇಲ್ಲಿ ಆತರ ಅಹಂಕಾರ ಇಲ್ಲ, ಆದ್ರೆ ಅಷ್ಟಾನ ಭಯ ಅವ್ರಿಗೆ. ಅವ್ನು ಹೇಳ್ತಂತೆ, ಏನು ನನ್ನ ಉಗುರುಗಳೇ ಇದೆ ಅಂದ್ಬಿಟ್ಟು, ಭಗವಂತನ ಉಗುರು. ಅದಕ್ಕೆ ಹೇಳ್ತಾಳೆ ಅಂಗುಳ್ ಎಗ್ರೆ ತಾನ್ ಹನ್ಯಾಮ್ ಅಂತ ರಾಮಾಯಣದಲ್ಲಿ. ಅಂಗುಳ್ ಎಗ್ರೇನ ಅಂತ, ಇಲ್ಲಿ 10 ಕೈ ಉಗುರಿದೆ, ಅಲ್ಲಿ ಹೇಳ್ತಾರೆ ರಾಮಾಯಣದಲ್ಲಿ ಒಂದೇ ಒಂದು ಉಗುರು ಸಾಕು ಅಂತ. ಅಂಗುಳಿ ಅಗ್ರೇನ್, ಅಂಗುಳಿಯಿಂದ ಒಂದು ಏಕವಚನ, ಒಂದೇ ಒಂದು ಉಗುರಿಂದ ತಾಮ್ ಹನ್ಯಾಮ್, ಎಲ್ಲಾ ರಾಕ್ಷಸನ್ನ ನಾವು ಸೀಳು ಬಿಡ್ತೀನಿ ಅಂತ ರಾಮಾವತಾರದಲ್ಲಿ ಭಗವಂತ ಹೇಳ್ತಾರೆ. ಒಂದೇ ಒಂದು ಉಗುರು ಸಾಕು ಅಂತ. ಇನ್ನು 10 ಉಗುರು ಇದ್ರೆ ಕೇಳ್ಬೇಕಾ, 10 ಕೈಯಲ್ಲಿ? ಆತರ ಇಲ್ಲಿ ಅವಕ್ಕೆ ಹೇಳ್ತಾರಂತೆ, ಗ್ರಾಮ ಕ್ಷಣಂ ಪಾಣಿಜೈಹಿ, ಆ ಕ್ಷಣ, ಒಂದು ಕ್ಷಣ ನೀವು ದೂರ ಇರಿ ಅಂತ. ಕೈಯಿಂದ ಪಾಣಿಜೈಹಿ ಅಂದ್ರೆ ಉಗುರುಗಳಿಂದಾನೇ ಕೈ ತೋರಿಸ್ತಂತೆ, ತಡೀರಿ ಬರಬೇಡಿ, ದೂರ ಇರಿ ಅಂದ್ಬಿಟ್ಟು ಅಂತ. ಯಾಕೆಂದ್ರೆ ಅವಾಗ ಗೊತ್ತಿಲ್ಲ, ಇಲ್ಲಿ ಅವನು ವರ ಪಡ್ಕೊಂಡ್ಬಿಟ್ಟಿದ್ದಾನೆ, ಅಸ್ತ್ರಗಳಿಂದ ಕೊಲ್ಲೋ ಹಾಗಿಲ್ಲ ಅವನಿಗೆ. ಕೊಲ್ಲಕ್ಕೆ ಶಕ್ತಿ ಇದ್ರು ಅವಕ್ಕೆ ಬ್ರಹ್ಮನ ವರ ಸುಳ್ಳಾಗ್ಬಿಡುತ್ತೆ. ಹಾಗಾಗಿ ಅವನ್ನ ಬಿಟ್ಟು ಉಗುರುಗಳಿಂದ ನಮ್ಮ ಅಗಸ್ತಿ, ಒಂದು ಕ್ಷಣ ಇರಿ ಅಂದ್ಬಿಟ್ಟು ಅದ್ಭುತವಾಗಿ ತಗೊಂಡು ಹೋಗ್ತಾರೆ. ಅದಕ್ಕೆ ಆ ವ್ಯಾಖ್ಯಾನಗಳನ್ನ ಅದೇ ತರ ತಗೊಂಡು ಹೋಗ್ತಾರೆ. ನಾವು ನಿನ್ನ ಮೊದಲಿಂದ ಇರೋರು, ನಿನ್ನ ಜೊತೆ ಇರೋರು ಅಂದ್ಬಿಟ್ಟು, ನಾವು ಪುರಾತನ ಆದವರು, ಅದರಿಂದ ಇದೆಲ್ಲ ತುಂಬಾ ಚೆನ್ನಾಗಿ ತಗೊಂಡು ಹೋಗಿದ್ದಾರೆ. ಅದಕ್ಕೆ ನಾವು ನಿನ್ನ ಜೊತೆಯಲ್ಲೇ ಯಾವಾಗ್ಲೂ ಇರೋರು ಅಂದ್ಬಿಟ್ಟು ಅಂತ. ಅದಕ್ಕೆ ಇಲ್ಲಿ ನಾವು ಇನ್ನೊಂದು ಸಹ ತಗೋಬಹುದು ಇದರಲ್ಲಿ. ಇದನ್ನ ಹಿಂದಿನ ಅವತಾರದಲ್ಲಿ ಅಂದ್ರೆ ಇದಕ್ಕೆ ಮುಂದೆ ಬರುತ್ತೆ ನಮ್ಗೆ, ಯಾವ್ದೋ ವಾಮನ ಅವತಾರ ಮುಂದಕ್ಕೆ ಬರುತ್ತೆ. ಆ ವಾಮನ ಅವತಾರದಲ್ಲಿ ಇದೇನ್ ಮಾಡ್ತಂತೆ, ಯಾವಾಗ ಇದು ತೆರೆದುಬಿಟ್ನೋ ಇದರಲ್ಲಿ, ಆವಾಗ ವಾಮನಾವತಾರದಲ್ಲಿ ಏನ್ ಮಾಡ್ತಾರಂತೆ, ಅವಾಗ ಆ ಎಲ್ಲವೂ ಸಹ ಆಯ್ವಾರ ಅನುಭವಿಸ್ತಾರೆ. ಅದನ್ನ ತಮ್ಮ ಇದರಲ್ಲಿ ಆಯ್ವಾರ ಪ್ರತಿಯೊಂದು ಅನುಭವಿಸ್ತಾರೆ. ಅದಕ್ಕೆ ತಮ್ಮ 7ನೇ ಇದರಲ್ಲಿ ಆ ವಾಮನಾವತಾರ ಯಾವಾಗ ವಾಮನ ದಾನವನ್ನ ಪಡ್ಕೊಂಡೋ ಬೆಳೆಯಕ್ ಶುರು ಆಗ್ತಾನೋ, ಆಗ ಈ ಗ್ರಾಮಗಳ ಎಲ್ಲವೇ ಭಗವಂತನಿಂದ ಮುಂಚೆನೆ ಬೆಳ್ಕೊಂಡು ಹೋಗ್ಬಿಟ್ಟು ಅಂತ ಅವ್ರು ಹೇಳ್ತಾರೆ. ಆಯೇಯ ಶಂಗುಂ ಬಿಲ್ಲುಂ ಯಯ ಹೇಳ್ತಾರೆ, ದಿಶೈ ವಾಯೇಯ ತಂಡುಂ ವಾಯುಂ ಯಯ ಅಂಡಂ ಮೋಯೇಯ
ಮುಡಿಪಾದಂ ಜಯಾಂ ಅಪ್ಪನ್ ಊಜೇಯಾಂ ಉಲಹಂ ಕೊಂಡವಾರೆ ಅಂದ್ಬಿಟ್ಟು ಭಗವಂತ ಉಲಗವನ್ನ ಯಾವ ತರ ಕೊಂಡ. ಅದಕ್ಕೆ ಮುಂಚೆ ಏನ್ ಮಾಡ್ತಂತೆ, ಈ ಅಷ್ಟಗ್ರಾಮಗಳೆಲ್ಲ ಆಯ್ತಂತೆ. ಆಯಿಯ ಶಂಕ, ಅವನ ಶಂಕ ಚಕ್ರ, ಆಯಿ ಅಂದ್ರೆ ಚಕ್ರ, ಶಂಕ ಅವನ, ಮತ್ತೆ ಬಿಲ್ ಅಂದ್ರೆ ಅವನ ಬಿಲ್ಲುಗಳು. ಆಮೇಲೆ ದಿಶೈ ತಂಡುಂ ವಾಳುಂ, ತಂಡುಂ ವಾಳುಂ, ತಂಡು ಅಂದ್ರೆ ಗದೆ, ವಾಳ್ ಅಂದ್ರೆ ಕತ್ತಿ, ಎಲ್ಲವೂ ಬೆಳ್ಕೊಂಡ್ ಮುಂದೆ ಹೋಗ್ಬಿಡ್ತಂತೆ. ಭಗವಂತ ಇನ್ನು ಬೆಳೆಯಕ್ ಶುರು ಮಾಡಿಲ್ಲ, ಎಲ್ಲವೂ ಬೆಳ್ಕೊಂಡ್ ಮುಂದಕ್ಕೆ ಹೋಗ್ಬಿಡ್ತಂತೆ ದೊಡ್ಡದಾಗಿ. ಅಂದ್ರೆ ರಕ್ಷಣೆ ಮಾಡೋ ತರ ಎಲ್ಲವೂ ಸಹ ಆಮೇಲೆ ಕಡೆಗೆ ಅಂಡಂ ಓಳೆಯ ಕಡೆಗೆ ಅವನ ಎಲ್ಲಾ ದಿಕ್ಕುಗಳಲ್ಲೂ ಮಂಗಳವಾದ್ಯ ಯಾವಾಗ ಇದೆಲ್ಲ ಬಂತೋ ಮಂಗಳವಾದ್ಯ ಮಾಡಕ್ ಶುರು ಮಾಡ್ರಂತೆ ಎಲ್ಲಾ ದಿಕ್ಕುಗಳಲ್ಲೂ ಸಹ ಆಯ್ತಂತೆ. ಭಗವಂತನ ಮುಡಿಪಾದಂ ಅವನ ಮೊದಲು ಕಿರೀಟ, ತಲೆ ಕಿರೀಟ ಬೆಳ್ಕೊಂಡು ಹೋಯ್ತಂತೆ. ಮೊದಲು ಕಿರೀಟವು ಒಂದು ಅಸ್ತ್ರ ತರ ಅದು ಬೆಳ್ಕೊಂಡು ಹೋಯ್ತಂತೆ. ಆಮೇಲೆ ಪಾದಂ ಜಯ, ಆಮೇಲೆ ಅಪ್ಪನ್ ಊಯ ಅಂದ್ಬಿಟ್ಟು ಅಂತ ಎಲ್ಲವನ್ನೂ ಸಹ ಅವರು ನೋಡ್ತಾರೆ. ಉಲಹಂ ಕೊಂಡವಾರೆ, ಭಗವಂತ ಆ ತರ ಎಲ್ಲ ಲೋಕವನ್ನು ಕೊಂಡ ಅಂದ್ಬಿಟ್ಟು ಅದರಲ್ಲಿ ಅಸ್ತ್ರಗ್ರಾಮಗಳೆಲ್ಲ ಬೆಳ್ಕೊಂಡು ಹೋಗ್ಬಿಡ್ತಂತೆ. ನರಸಿಂಹಾವತಾರದಲ್ಲಿ ನಿಲ್ಲಿಸ್ಬಿಟ್ಟಿದ್ರು. ಈಗ ಅವನಿಗೆ ಮಾತು ಹೇಳೋದಕ್ಕೆ ಮುಂಚೆ ಹೋಗೋಣ ಅಂದ್ಬಿಟ್ಟು ಅಂತ ಹೇಳ್ತಾರೆ. ಅದಕ್ಕೆ ತ್ರಿವಿಕ್ರಮ ಕ್ರಮಾಕಾಂತ ತ್ರೈಲೋಕ್ಯ ಸ್ಫುರದಾಯುಧ ಅಂತ ಬರುತ್ತೆ. ಇದು ಮುಂದಿನ ಶ್ಲೋಕಕ್ಕೂ ಆಗುತ್ತೆ ಇದು. ತ್ರಿವಿಕ್ರಮ ಕ್ರಮಾಕಾಂತ ತ್ರೈಲೋಕ್ಯ ಸ್ಫುರದಾಯುಧ, ಈ 3 ಲೋಕಗಳಲ್ಲೂ ಅವನ ಆಯುಧಗಳು ಬೆಳ್ಕೊಂಡು ಹೋಗ್ಬಿಡ್ತಂತೆ. ಮೊದಲೇನೆ ಅವನು ಬೆಳೆಯೋದು ಮುಂಚೆ ಬೆಳ್ಕೊಂಡು ಹೋಗ್ಬಿಟ್ಟು ಅಂದ್ಬಿಟ್ಟು ಅಂತ ಆ ತರ ಒಳ್ಳೆ ಥ್ಯಾಂಕ್ ಯು. OTP ಇದೆಯಾ? ಈ ತರ ಅಸ್ತ್ರಗ್ರಾಮಗಳನ್ನ ಅದಕ್ಕೆ ಕ್ಷಣಂ ಪಾಣಿಜೈಹಿ ಅದನ್ನ ಪ್ರತ್ಯಾದಿಷ್ಟ ತಡದ ಅಂತ ಅದನ್ನ ಹಾಕಿರೋ ಸ್ವಾಮಿ. ಇದನ್ನೆಲ್ಲ ಅದನ್ನ ಇಟ್ಕೊಂಡು ಅದ್ಭುತವಾಗಿ ಮಾತುಗಳನ್ನು ಬರ್ತಾ, ನಾನು ನಿಮಗೆ ಕಥೆ ಹತ್ರ ಹೇಳ್ಬಿಟ್ಟೆ, ಅದೆಲ್ಲ ಹೇಳ್ಕೊಂಡೋದ್ರೆ ಸಮಯ ಆಗುತ್ತೆ ಅಂತೇಳಿ ಅವರಿಗೆ ಅಸ್ತ್ರಗ್ರಾಮಗಳಿಗೂ ಭಗವಂತನು ಆಡುವ ಸಂಭಾಷಣೆ ಮಾಡ್ಬಿಟ್ಟು ಕಡೆಗೆ ತನ್ನ ಕೈಗಳಿಂದ ತಡದ ಭಗವಂತ, ಒಂದು ಕ್ಷಣ ಇರಿ, ಒಂದು ಕ್ಷಣ ಆದ್ಮೇಲೆ ನೀವೆಲ್ಲ ಬರ್ತಿರಂತೆ, ನೀನು ಯಾವಾಗಲೂ ಬೇಕಾದವರೇ, ಒಂದು ಕ್ಷಣ ಇರಿ ಅಷ್ಟೇ, ನೀವು ಒಂದು ಕ್ಷಣದಲ್ಲಿ ಆಗುತ್ತೆ ಅಂತ. ಇದ್ರಲ್ಲಿ ಇನ್ನೊಂದೇನು ಅಂದ್ರೆ, ನೀ ಯಾರು ಇಲ್ಲದೆ ಇದ್ರು ಭಗವಂತನಿಗೆ ಅವನಿಗೆ ಕಾಪಾಡಕ್ಕೆ ಯಾರು ಬೇಕು, ಅವನನ್ನು ಯಾರು ಏನ್ ಮಾಡಕ್ಕಾಗುತ್ತೆ. ಆದ್ರೂ ಸಹ ಇವಕ್ಕೆ ಅಸ್ಥಾನ ಭಯ. ಹೇಗೆ ನಮ್ಮ ಪೆರಿ ಆಳ್ವಾರು ಎಲ್ಲರೂ ಸಹ ಭಯ ಪಡ್ತಾರೋ ಭಗವಂತನಿಗೋಸ್ಕರ ಅಸ್ಥಾನ ಭಯ. ಇವ್ರಿಗೆ ಅಸ್ತ್ರಗಳಿಗೂ ಅಸ್ಥಾನ ಭಯ. ನಾವೇ ಕಾಪಾಡ್ಬೇಕು ಭಗವಂತ, ನಾವೇ ಕಾಪಾಡ್ತೀವಿ ಅಂದ್ಬಿಟ್ಟು ಅನ್ಕೊಂಡು ಹೇಳ್ಕೊಂಡಿರುತ್ತೆ. ಅದಕ್ಕೆ ಒಂದು ಕ್ಷಣ ಇರಿ ಅಂದ್ಬಿಟ್ಟು ಯಾರು ಇಲ್ಲದೆ ಇದ್ರು ಸಹ ಭಗವಂತನ ಯಾರು ಏನ್ ಮಾಡಕ್ಕಾಗುತ್ತೆ, ಅದನ್ನ ಅದ್ಭುತವಾಗಿ ಹೇಳ್ಕೊಂಡ್ ಬರ್ತಾರೆ ಅಲ್ಲಿ. ಅದಕ್ಕೆ ಆಮೇಲೆ ಪ್ರತ್ಯಾದಿಷ್ಟ ಪುರಾತನ ಪುರಾಣ ಅದನ್ನ ಪಾಣಿಜಯಿ ಅನ್ನೋದನ್ನ ಇದಕ್ಕೆ ಹೇಳ್ರಿ, ಅದಕ್ಕೆ ತುಂಬಾ ಉದ್ದವಾಗಿ ಬರುತ್ತೆ ಕಡೆಗೆ. ಆಮೇಲೆ ನಾಗಕವಿ ಸಹ ಇದನ್ನ ಅನುಭವಿಸ್ತಾನೆ, ಅದನ್ನ ಹೇಳ್ತಾರೆ ಅದಕ್ಕೆ. ಆಮೇಲೆ ಸಮುಗ್ಧ ಕಾಂತ ಸ್ತನಭಂಗ ಭಂಗುರೈಹಿ ಉರೋದಿವಾದಂ ಪ್ರತಿಚಸ್ಕರೇ ನಖೈಹಿ ವಕ್ಷಯೇಶ ನಿರದಾನಯನ್ ನಖೈಹಿ ಅನ್ಬಿಟ್ಟು ಅಂತ. ಅವನು ಏಷಃ ವಕ್ಷಃ, ಏಷಃ ಅಂದ್ರೆ ಹಿರಣ್ಯಕಶಿಪುವಿನ ವಕ್ಷವನ್ನ ನಕೈಹಿ ನಿರದಾಯನ್, ತನ್ನ ಉಗುರುಗಳಿಂದ ನಿರದಾಯನ್ ಸೀಡ್ಬಿಟ್ಟ ಅಂದ್ಬಿಟ್ಟು ಅವ್ರನ್ನ ಹೇಳ್ತಾರೆ. ಅದಕ್ಕೆ ಯಾವುದು ಸುಮಗ್ಧ ಕಾಂತ ಸ್ತನಭಂಗ ಭಂಗುರೈಹಿ ಉರೋವಿದಾರಂ ಪ್ರತಿಚಸ್ಕರೇ ನಕೈಹಿ. ಅವನ ದೀರ್ಘವಾದ ಅವನ ವಕ್ಷಸ್ಥಲ ಒಂದು ಅದು ಸುಮಗ್ಧ ಕಾಂತ, ಚೆನ್ನಾಗಿ ಬೆಳೆಸ್ಕೊಂಡಿದ್ದಾನೆ, ಅಷ್ಟಪುಷ್ಟವಾಗಿದೆ. ಅದಕ್ಕೆ ಅವನ ಸ್ತನ ಅಂದ್ರೆ ವಕ್ಷಸ್ಥಲ, ಆ ವಕ್ಷಸ್ಥಲವನ್ನ ಒಂದೇ ಕ್ಷಣದಲ್ಲಿ ಪ್ರತಿಚಸ್ಕರೆ ನಕೈಲಿ ಪ್ರತಿಚಸ್ಕರೆ ಸೀಳ್ಬಿಟ್ಟ. ಅಂದ್ರೆ ಚಸ್ಕ ಅನ್ನೋದು ಸೀಳೋದು, ಒಂದು ಕ್ಷಣದಲ್ಲಿ ಉಗುರಿಂದ ಭಗವಂತ ಸೀಳ್ಬಿಟ್ಟ. ಅಂತಹ ದೀರ್ಘಕಾಯ ಅಷ್ಟು ಗಟ್ಟುಮುಟ್ಟಾದವನ್ನ ಅಂದ್ಬಿಟ್ಟು ಅದನ್ನ ಹೇಳ್ತಾರೆ ಕಡೆಗೆ. ಆಮೇಲೆ ಪರಾಶರ ಭಟ್ರು ಅದ್ಭುತವಾಗಿ ಅನುಭವಿಸ್ತಾರೆ, ಅದನ್ನು ಶ್ಲೋಕವನ್ನು ಅನುಭವಿಸೋಣ. ಅದನ್ನ ಅವರ ರಂಗರಾಜ ಸ್ತವದಲ್ಲಿ 3-4 ಶ್ಲೋಕ ಅದಕ್ಕೆ ಇದು ಮಾಡಿದ್ದಾರೆ ಕಡೆಗೆ. ಅದರಲ್ಲಿ ಹೇಳ್ತಾರೆ, ಹೃದಿಸುರ ನಿಪೋ ದಂಷ್ಟೋತ್ಖಾತೆ ಕ್ಷಿಪನ್ನೇ ಪ್ರಳಯಾರ್ಣವಂ ಕ್ಷಿತಿ ಕುಚತಟಿ ಮರ್ಚನ್ನೇ ದೈತ್ಯಾಸ್ತ್ರ ಕುಂಕುಮ ಚರ್ಚಯ
ಸ್ಫುಟಿದುತ ಸಟ ಭ್ರಾಮ್ಯದ್ ಬ್ರಹ್ಮಸ್ತವೋನ್ ಬ್ರಹ್ಮಿತಃ ಶರಣಮಸಿ ಮೇ ರಂಗಿನ್ ತ್ವಮ್ಮೂಲ ಕೋಲ ತನುರ್ಭವನ್ ಅಂದ್ಬಿಟ್ಟು ಇಲ್ಲ ಅಂತ ಕಡೆ ಅನ್ಭವಿಸ್ತಾರೆ. ಇದ್ರಲ್ಲಿ ಏನಂದ್ರೆ ಇಲ್ಲ ಇದು ಇದು ಹಿರಣ್ಯಾಕ್ಷ ಅಂದ್ರೆ ವರಾಹಾವತಾರ ಬೇಡ ನಮ್ಗೆ, ಮುಂದಿನ ಶ್ಲೋಕ ಕೊಡೋಣ. ವರಾಹಾವತಾರದಲ್ಲಿ ಮಾಡಿದ್ದ ಅಲ್ಲೂ ಹಿರಣ್ಯಾಕ್ಷನ ಕೊಂದದ್ದು ಇದನ್ನ ಹೇಳ್ತಾರೆ. ಇಲ್ಲಿ ಕೋರೆ ಹಲ್ಲಿಂದ ಅಂತ ಕೋರೆ ಹಲ್ಲು ನೋಡೋಕೆ ಉಂಟು, ಅದು ಇದು ಕೋರೆ ಹಲ್ಲಿಂದ ಅಲ್ಲೂ ಸೀಳೋದೆ, ಕೋರೆ ಹಲ್ಲಿಂದ ಸೀಳ್ತಾನೆ ಹಿರಣ್ಯಾಕ್ಷನ. ಅವನು ಹಿರಣ್ಯಾಕ್ಷ ತಮ್ಮ, ಹಿರಣ್ಯಕಶಿಪು ಅಣ್ಣ. ಹಿರಣ್ಯಾಕ್ಷನನ್ನ ಕೋರೆಯಿಂದ ಸೀಳ್ತಾನೆ, ತಮ್ಮನನ್ನ ಕೋರೆಯಿಂದ ಸೀಳ್ತಾನೆ, ಅಣ್ಣನನ್ನ ಉಗುರಿಂದ ಸೀಳ್ತಾನೆ. ಅಷ್ಟೇ ವ್ಯತ್ಯಾಸ. ಇಬ್ಬರನ್ನೂ ಸೀಳಿದ್ದೆ. ಅವನ ತನ್ನ ಕೋರೆಯಿಂದ ವರಾಹದಿಂದ ಸೀಳ್ತಾನೆ, ಇಲ್ಲಿ ಉಗುರಿಂದ ಸೀಳ್ತಾನೆ. ಇದರಲ್ಲಿ ನೃಹರಿ ದಶಯೋಹೋ ಪಶ್ಯನ್ ಔತ್ಪತ್ತಿಕಂ ಘಟನಾದ್ಭುತಂ ನತಮುತ ಹರಿಂ ದೃಷ್ಟೈಕೈಕಂ ಸಮುದ್ವಿಜತೆ ಜನಃ ಇತಿ ಕಿಲ ಸೀತಾಕ್ಷೀರನ್ಯಾಯೇನ ಸಂಗಮಿತಾಂಗಕಂ ಸ್ಫುಟಸಟ ಮಹಾದಂಷ್ಟಂ ರಂಗೇಂದ್ರ ಸಿಂಹ ಉಪಾಸ್ಮಹೆ. ಇಲ್ಲಿ ನೃಹರಿಯೋಹೋ ಅಂತ ಹೇಳ್ರೆ, ನೃಹರಿ ದಶಯೋಹೋ. ಇದು ನೃ ಅಲ್ಲ, ಹರಿ ಅಲ್ಲ. ಹರಿ ಅಂದ್ರೆ ಸಿಂಹಕ್ಕೆ ಹರಿ ಅಂತ, ಭಗವಂತನಿಗೂ ಹರಿ ಅಂತ, ಸಿಂಹಕ್ಕೆ ಹರಿ ಅಂತ. ನೃಹರಿ ಇಲ್ಲಿ ನೃ ಅಲ್ಲ, ಇಲ್ಲಿ ನೃಸಿಂಹ ಮನುಷ್ಯನೂ ಅಲ್ಲ, ಸಿಂಹವೂ ಅಲ್ಲ. ಅದಕ್ಕೆ ನೃಹರಿ ದಶಯೋಹೋ. ಇಲ್ಲಿ ಮನುಷ್ಯತ್ವ ಮತ್ತು ಸಿಂಹತ್ವ ಎರಡಕ್ಕೂ ಇದು ಉದಾಹರಣೆ ಆಗಿದ್ದಾನೆ. ಸಿಂಹತ್ವಕ್ಕೆ ಅದ್ಭುತವಾಗಿರುತ್ತೆ, ಅದಕ್ಕೆ ಸಿಂಹ ಉದಾಹರಣೆ ಆದ್ರೆ, ಮನುಷ್ಯತ್ವಕ್ಕೆ ಮನುಷ್ಯ ಉದಾಹರಣೆ ಆಗಿದ್ದಾನೆ. ಈ ಎರಡನ್ನೂ ಸೇರಿಸುವಂತ ನೃಸಿಂಹತ್ವ ಮತ್ತು ಸಿಂಹತ್ವಕ್ಕೆ ಸೇರಿ ಇವನು ಹೇಳ್ತಾನೆ. ಅದಕ್ಕೆ ಇದಂದ್ರೆ ಔತ್ಪತ್ತಿಕಂ ಘಟನಾದ್ಭುತಂ. ಇದು ನೋಡ್ಬೇಕಾದ್ರೆ ಇದು ಉತ್ಪಾದ ಆಗಿದೆ ಭಗವಂತ. ಇದೊಂದು ಔತ್ಪತ್ತಿಕ ಅಂದ್ರೆ ಉತ್ಪಾದ. ಯಾವ್ದು ಅಂದ್ರೆ ಇದು ಅತ್ಯಂತ ಸಹಜವಾಗಿತ್ತಂತೆ. ಸಾಧಾರಣವಾಗಿ ಒಂದಿದ್ರೆ ಸಹಜವಾಗಿ ಕಾಣಲ್ಲ ನಮಗೆ. ಯಾವ್ದೋ ಸಿನಿಮಾದಲ್ಲಿ ತೋರಿಸ್ತಲ್ಲ, ಇದಕ್ಕೊಂದು ತಲೆಗೆ ಇನ್ಯಾವುದೋ ಹಾಕ್ತಾರಲ್ಲ. ಆದ್ರೆ ಇಲ್ಲಿ ಸಹಜವಾಗೇ ಇತ್ತು ಅಂತ ಹೇಳ್ತಾರಂತೆ. ಅದಕ್ಕೆ ಇದು ಸಹಜ ಹೇಳ್ತಾರೆ. ಘಟನ, ಅದ್ಭುತವಾದ ಘಟನ. ನರಮುತಹರಿಂ ದೃಷ್ಟ್ವೈಕೈಕಂ ಸಮದ್ವಿಚೇ ಜನಃ. ಇದನ್ನ ಆದ್ಮೇಲೆ ಯಾವಾಗ ನರಸಿಂಹ ಅವತಾರ ಆದ್ಮೇಲೆ ಮನುಷ್ಯ ನೋಡಿದ್ರೆ ಏನ್ ಮಾಡ್ತಾರಂತೆ ಅವರು, ಮನುಷ್ಯರನ್ನು ನೋಡಿದ್ರು ತೃಪ್ತಿ ಆಗಲ್ವಂತೆ, ಸಿಂಹನ ನೋಡಿದ್ರು ತೃಪ್ತಿ ಆಗಲ್ವಂತೆ. ಅದಕ್ಕೆ ದೃಷ್ಟ್ವೈಕೈಕಂ ಸಮುದ್ವಿಷತೆ ಜನಃ. ಏಕೈಕಂ ದೃಷ್ಟ ಸಮುದ್ವಿಷ, ಒಂದೊಂದನ್ನೇ ನೋಡಿದ್ರೆ ತೃಪ್ತಿ ಆಗಲ್ವಂತೆ. ಆ ಎರಡೂ ಸೇರುವ ನರಸಿಂಹನ್ನೇ ಮನಸ್ಸಿಗೆ ಜನಗಳಿಗೆ ಆಯಿತು. ಇದಕ್ಕೆ ಮುಂಚೆ ಸಿಂಹವನ್ನು ನೋಡೋದು ಸಂತೋಷ ಪಡ್ತಿದ್ದು. ಇದಾದ್ಮೇಲೆ ಮನುಷ್ಯನು ಬೇರೆ ಬೇರೆ ನೋಡೋಕೆ ಇಷ್ಟವೇ ಪಡ್ಲಿಲ್ಲ. ಆಮೇಲೆ ಇತಿಗೆಲ ಸೀತಾ ಕ್ಷೀರ ನ್ಯಾಯೇನ ಸಂಗಮಿತಾಂಗಕಂ. ಇಲ್ಲಿ ಅದ್ಭುತ ಹೇಳ್ತಾರೆ. ಇಲ್ಲಿ ಸೀತಾ ಕ್ಷೀರ ಅಂದ್ರೆ ಸೀತಾ ಅಂದ್ರೆ ಸಕ್ಕರೆ, ಕ್ಷೀರ ಅಂದ್ರೆ ಇದೇ ಮುಂದೆ ಕೃಷ್ಣಾವತಾರಕ್ಕೆ ಹೇಳ್ತಾರೆ ಸ್ವಾಮಿ ಇದನ್ನ. ಕ್ಷೀರಂ ಶರ್ಕರೆ ಯಾವ್ದ್ರ ತಾತ ಮುಂದಕ್ಕೆ ಹೇಳ್ತಾರೆ. ಇಲ್ಲಿ ಪರಾಶರ ಭಟ್ರು ನೃಸಿಂಹಾವತಾರಕ್ಕೆ ಹೇಳಿದ್ದಾರೆ. ಅದು ಯಾವ ತರ ಇತ್ತು ಅಂದ್ರೆ, ಈ ಮನುಷ್ಯ ಮತ್ತು ಸಿಂಹದ ಒಂದು ಸೇರುವಿಕೆ ಯಾವ ತರ ಇತ್ತಂದ್ರೆ, ಸೀತಾಕ್ಷೀರ ನ್ಯಾಯೇನ. ಹಾಲು ಸಕ್ಕರೆ ಒಂದು ನ್ಯಾಯದಿಂದ. ಹಾಲು ಚೆನ್ನಾಗಿರುತ್ತೆ, ಸಕ್ಕರೆಯೂ ಚೆನ್ನಾಗಿರುತ್ತೆ. ಆ ಸಕ್ಕರೆಯನ್ನು ಹಾಲಿಗೆ ಸೇರಿಸೋದೇ ಇನ್ನೂ ಅದ್ಭುತವಾಗಿರುತ್ತಲ್ಲ, ಆ ತರ ಸೀತಾಕ್ಷೀರನ ಸಂಗಮಿತಾಂಗಕಂ. ಎರಡೂ ಸೇರಿದ್ರೆ ಎಷ್ಟು ಚೆನ್ನಾಗಿರುತ್ತೋ ಆ ತರ ಈ ಮನುಷ್ಯ ಮತ್ತು ಸಿಂಹ ಸೇರುವಿಕೆ ಆ ತರ ಇತ್ತು. ಸ್ಫುಟ ಸಟ ಮಹಾದಂಷ್ಟಂ ರಂಗೇಂದ್ರ ಸಿಂಹ ಉಪಾಸ್ಮಹೆ. ಆ ತರ ಅವನು ಅತ್ಯಂತ ಸ್ಫುಟ ಸಟ, ದೊಡ್ಡವಾದ ಕೂದಲು, ಕೇಸರ, ಮತ್ತೆ ದಂತ ಅಂದ್ರೆ ಮಹಾದಂಷ್ಟ್ರಂ, ಮತ್ತೆ ದೊಡ್ಡ ದೊಡ್ಡ ಕೋರೆ ಹಲ್ಲು ಸಿಂಹಕ್ಕೆ. ಎಲ್ಲೊಂದು ಆದ್ರೆ ಕೋರೆ ಹಲ್ಲಿಂದ ಅವನನ್ನು ಕೊಲ್ಲೋದಿಲ್ಲ. ಕೋರೆ ಹಲ್ಲಿಂದ ಕೊಲ್ಲೋದು ತಮ್ಮನಾದ ಹಿರಣ್ಯಕಶಿಪುವಿನ ಉಗುರಿಂದ ಕೊಡ್ತಾರೆ. ಅದರಿಂದ ರಂಗನಾಥನ ಹೇಳಿದ್ರಿಂದ ಉಪಾಸ್ಮಹೆ. ಅಂತಹ ನಾವು ಈ ಅವತಾರನ ಈ ಒಂದು ನಾಟಕ ಮಾಡದಂತ ನೀನು ಅಂಕತಾನೆ. ಇದು ನೃಸಿಂಹ ಅವತಾರದ ನಾಟಕದಲ್ಲಿ ನೀನು ಮಾಡೋದನ್ನ ನಾನು ಉಪಾಸನೆ ಮಾಡ್ತೀನಿ ಅಂತ ಹೇಳ್ತಾರೆ ಅದರಲ್ಲಿ. ಅದಾದ್ಮೇಲೆ ಹೇಳ್ತಾರೆ, ದ್ವಿಷಾಣ ದ್ವೇಷೋ ಜನ್ನಯನ ವನವನ್ಹಿ ಪ್ರಶಮನ ಬ್ರಹ್ಮಲಕ್ಷ್ಮೀ ವಕ್ತ್ರ ಪ್ರಹಿತ ಮಧು ಗಂಡೂಷ ಸುಷಮೈಹಿ ನಕಕ್ಷುಣ್ಣಾರಾಧಿ ಕ್ಷತದ ಬಡಲೈರಾಪ್ಲುಸತಟ ಛಟಾಸ್ಕಂದೋ ರುಂಧೆ ದುರತಿಂಹ ಪುಷ್ಪಂಚವದನ. ಪುಷ್ಪಂಚವದನ ಅಂದ್ರೆ ಇದಕ್ಕೆ ನರಸಿಂಹಕ್ಕೆ ಪುಷ್ಪಂಚವದನ ಅನ್ನೋದಕ್ಕೆ ಅದನ್ನ ಹೇಳ್ತಾರೆ. ಅದಕ್ಕೆ ಈಗೇನಾಯ್ತಂದ್ರೆ ಇಲ್ಲಿ ಅದ್ಭುತವಾಗಿ ಒಂದು ಉಪಮೆ ಹಾಕಿ ಇದ್ ಮಾಡ್ತಾರಂತೆ. ಯಾವಾಗ ಇವರು ಹಿರಣ್ಯಾಕ್ಷನ ದೇಹವನ್ನ ಸೀಳ್ತಾರಲ್ಲ, ಅವ ರಕ್ತ ಹಿಂದೆ ಹೇಳ್ತಾರೆ, ರಕ್ತ ಧಾರೆ ಬಂತು ಚೆಲ್ಬಿಡ್ತಲ್ಲ ಅದು. ಆ
ಆ ಚೆಲ್ಬಿಟ್ಟು ಭಗವಂತನ ಮುಖದ ಮೇಲೂ ಸಹ ಬಿತ್ತಂತೆ ಅದು. ಅವಾಗ ಬೀಳುತ್ತೆ ಅದು. ಆವಾಗ ಕಣ್ಣಲ್ಲಿ ಅವಳಿಗೆ ತುಂಬಾ ಆ ಕೋಪದ ಜ್ವಾಲೆ ಬಂದ್ಬಿಡ್ತಂತೆ. ಆ ಕೋಪದ ಜ್ವಾಲೆ ಬಂದಿರುವಾಗ ಲಕ್ಷ್ಮಿ ಪಕ್ಕದಲ್ಲಿ ಇರ್ತಾಳಲ್ಲ, ನಾವು ಊದ್ತೀವಲ್ಲ ಯಾವ್ದಾದ್ರು ಊದಿ ಆರಿಸ್ಬೇಕಾರೆ, ಅವಳು ಊದಿ ಆರ್ಸಕ್ ಹೋಗ್ತಾಳಂತೆ. ಅದು ಯಾವ ತರ ಇತ್ತು ಅಂದ್ರೆ ಈ ಅವಳು ಊದುವ ಕೂವೆ ಈ ಆರಿದ ರಕ್ತ ಯಾವ ತರ ಇತ್ತು ಅಂದ್ರೆ, ತಾಯಿ ತಾಂಬೂಲವನ್ನು ಹಾಕೊಂಡು ಚರ್ವಣ ಮಾಡಿರ್ತಾಳೆ. ಆ ಊದುವಾಗ ಆ ಚರ್ವಣವು ಬಂದು ಭಗವಂತನ ಮೇಲೆ ಬೀಳುತ್ತಲ್ಲ, ಆ ತರ ಕೆಂಪಗಿತ್ತು ಅಂದ್ಬಿಟ್ಟು ತಾಯಿ ತಾಂಬೂಲ ಚರ್ವಣ ಮಾಡಿ ಆರ್ಸಕ್ಕೆ ತಕ್ಷಣ ಹಾಗೆ ಊದ್ತಾಳಂತೆ. ಊದುವಾಗ ಬಾಯಲ್ಲಿರುವ ಚರ್ವಣ ಈಚೆ ಬಂದು ಚಲದಾಗಿತ್ತು. ಹಿರಣ್ಯಕಶಿಪುವಿನ ರಕ್ತ ಭಗವಂತ ಮೇಲೆ ಚೆಲ್ಲಿದ್ದು, ಅವನ ಕೋಪವನ್ನು ಆಸೋದಿಗೆ ತಾಯಿ ಊದಿದಾಗ ಅವಳ ಚರ್ವಣ ಬಂದಿತ್ತು ಅಂದ್ಬಿಟ್ಟು ಆ ತಾಂಬೂಲದ ಗಂಡು ಉಷ ಅಂತ ಹೇಳ್ತಾರೆ. ಅವಳ ಕಣ್ಣಿನ ಮೇಲೆ ಊದಳು ಅನ್ನೋ ತರ ಇತ್ತು ಅಂದ್ಬಿಟ್ಟು ಅಂತ ಇದೊಂದು ಉಪಮೆ ಅನುಭವಿಸೋದಿಕ್ಕೆ ಆ ತರ ಇತ್ತು ಪರಾಶರ ಭಟ್ರು ಅದ್ಭುತವಾಗಿ. ಅಂದ್ರೆ ಆ ತರ ಇತ್ತು ಅಂದ್ಬಿಟ್ಟು ಅಂತ. ಅವನ ಉರಿ ಬರ್ತಲ್ಲ, ಬೆಂಕಿ ಬಂದು ಆರಿಸ್ತೀವಲ್ಲ ನಾವು, ನೀರ್ ಹಾಕಿ ಊದ್ತೀವಲ್ಲ, ತಕ್ಷಣ ಊದತ್ತಾರೆ ನಾವು, ತಕ್ಷಣ ಊದ್ತಾಳಂತೆ. ತಾಂಬೂಲ ಹಾಕೊಂಡ್ರಿಂದ ತಾಂಬೂಲ ಎಲ್ಲ ಕಣ್ಣಿನ ಮೇಲೆ ಬೀಳ್ತಂತೆ. ಆ ತರ ಇತ್ತು. ಈ ಹಿರಣ್ಯಾಕ್ಷನ ಸೀಳಿದಾಗ ರಕ್ತ ಹಾರಿ ಅವನ ಕಣ್ಣಿನ ಮೇಲೆ ಬಿದ್ದಿದ್ದು ಆ ತರ ಇತ್ತು ಅಂದ್ಬಿಟ್ಟು ಅಂತ. ಅವಾಗ ಅಂದ್ರೆ ತಾಯಿ ಮಧ್ಯ ಪ್ರವೇಶ ಮಾಡೋದಕ್ಕೆಷ್ಟು ಕೋಪ ಇತ್ತು ಅವನ ಕಣ್ಣಲ್ಲಿ. ಸಾಧಾರಣ ಪ್ರವೇಶ ಮಾಡೋದೇ ಇಲ್ಲ ತಾಯಿ, ಇವನ ಕಣ್ಣಲ್ಲಿ ಕೋಪ ಯಾವ ತರ, ತಾಯಿಯೂ ಸಹ ಮಧ್ಯ ಪ್ರವೇಶ ಮಾಡುವಷ್ಟು ಕೋಪ ಇತ್ತು ಅನ್ಬಿಟ್ಟು ಅಂತ ಅದನ್ನ ಹೇಳ್ತಾರೆ. ಆಮೇಲೆ ನಕಾಗ್ರಗ್ರಸ್ತೆ ದ್ವಿಷತಿ ನಿಜ ಭಕ್ತ ಧೃಹಿರುಷಃ ಪ್ರಕರ್ಷಾದ್ ವಿಷ್ಣುತ್ವಾದಿ ಗುಣ ಪರಿಣಾಹೋತ್ಕಟತನು ವಿರುದ್ಧೆ ವೈಯಗ್ರಿ ಸುಗಡಿತ ಸಮಾನಾಧಿಕರಣೆ ನೃಸಿಂಹತ್ತೆ ಬಿಭ್ರದ್ವರದ ವಿವರ ಮಾಸಿತ ಜಗತೆ ಅಂದ್ಬಿಟ್ಟು ಇಲ್ಲಿ ಸಾಮಾನಾಧಿಕರಣೆಯನ್ನು ತೋರಿಸ್ಬಿಡ್ತಾರೆ. ಲೋಕದಲ್ಲಿ ಸಾಮಾನಾಧಿಕರಣ ಅಂತ ಹೇಳ್ಬೇಕಾದ್ರೆ ಯಾವ್ದಾದ್ರು ಒಂದೇ ವಸ್ತುವಿನಲ್ಲಿ ಎರಡು ವಿಷಯಗಳನ್ನ ಅವರಿಗೆ ಹೊಂದೋಗಿದ್ದರೆ ಮಾತ್ರ ಆ ಸಾಮಾನಾಧಿಕರಣ್ಯ. ಒಬ್ಬ ಕುಳ್ಳಿಗಿದ್ದಾನೆ, ಬೆಳ್ಳಿಗಿದ್ದಾನೆ, ಕುಳ್ಳಿಗಿರೋದು ಬೆಳ್ಳಿಗಿರೋದು ಬೇರೆ ಬೇರೆ, ಆದ್ರೆ ಒಬ್ಬನು ಹೊಂದುತ್ತಲ್ಲ ಅದು, ಅವಾಗ ಸಾಮಾನಾಧಿಕರಣ್ಯ ಹೊಂದುತ್ತೆ. ಇಲ್ಲಿ ಆ ಸಾಮಾನಾಧಿಕರಣ್ಯ ತೋರಿಸ್ಕೊಳ್ತಾ ಅದಕ್ಕೆ ಅಂದ್ರೆ ಅವನು ಕೊಂದ ಮೇಲೂ ಸಹ ಏನ್ ಮಾಡ್ತಾನೆ, ನಕಾಗ್ರಸ್ತೆ ಅಪಿ ದ್ವಿಷತಿ ನಿಜ ಭಕ್ತ ದ್ರುಹಿರುಷಃ. ಅವನು ಕೋಪ ಅಂದ್ರೂ ಸಹ ತನ್ನ ಭಕ್ತನಾದ ಪ್ರಹ್ಲಾದನ ನೆನೆಸ್ಕೊಂಡು ಎಷ್ಟೆಲ್ಲಾ ತೊಂದರೆ ಕೊಟ್ಟ ಅಂದ್ಬಿಟ್ಟು ಆ ಕೋಪ ಇನ್ನೂ ಹಾಗೆ ಇದಂತೆ. ನನ್ನ ಭಕ್ತನಿಗೆ ಏನೆಲ್ಲ ತೊಂದರೆ ಕೊಟ್ಟ, ವಿಷ ಹಾಕಿ ಕೊಲ್ಲಕ್ ಹೋದ, ಹಾವುಗಳಿಂದ ಕಡಿಸ್ದ, ಬೆಂಕಿಯಲ್ಲಿ ಹಾಗೆ ಹಾಕ್ದ, ಬೆಟ್ಟದಿಂದ ತಳದ, ಅದರಿಂದ ಇನ್ನೂ ಸಹ ನಿಜ ಭಕ್ತ ದ್ರುಹಿರುಷ. ಅವನ್ ನೆನೆಸ್ಕೊಂಡು ಇನ್ನೂ ಕೋಪ ಉಗ್ತಾ ಇದೆಯಂತೆ ಅವನಿಗೆ. ಸಾಲ್ದು, ಅವನಿಗೆ ಕೊಂದಿದ್ದು ಸಾಲ್ದು, ಇನ್ನು ಏನಾದ್ರು ಕೆಲವರು ಕೊಂದು ಚೂರ್ ಮಾಡ್ತಾರಲ್ಲ ಆ ತರ ಕೋಪ ಇದೆ ಅಂತ ಅದಕ್ಕೆ. ಅವಾಗ ಪರಕರ್ಷ ಜೀವ ತಗೊಂಡ್ಬಾರೋ ಇನ್ನೊಂದ್ ಸ್ವಲ್ಪ ಪರಕರ್ಷ ವಿಷ್ಣುತ್ವಾದಿ ಗುಣ ಪರಿಣಾಮ ಹೋತ್ಕಡತನು ಕಡೆಗೆ ಅವನು ಹೇಳ್ತಾನೆ. ಆವಾಗ ಏನ್ ಮಾಡ್ತಾನಂತೆ ಇಲ್ಲಿ, ಈಗ ಅವನಿಗೆ ಈಗ ನಾನು ಸಾಧಾರಣವಾಗಿ ನೃಸಿಂಹತ್ವ ಮನುಷ್ಯತ್ವ ಒಂದಕ್ಕೊಂದು ವಿರುದ್ಧ, ಪ್ರಾಣಿ ಮನುಷ್ಯ ಒಂದಕ್ಕೊಂದು ವಿರುದ್ಧ. ಇಲ್ಲಿ ಸಾಮಾನಾಧಿಕರಣ ಹೇಳಕ್ ಬರೋದಿಲ್ಲ. ಸಾಧಾರಣವಾಗಿ ಒಬ್ಬನ ಮನುಷ್ಯ ಅಂತ ಹೇಳ್ಬೋದು, ಅವನ್ನ ಪ್ರಾಣಿ ಅಂತ ಹೇಳಕ್ ಬರೋದಿಲ್ಲ. ನೀನು ಮನುಷ್ಯ ಅನ್ಬೋದಾದ್ರೆ ನೀ ಸಿಂಹ ಅಂದ್ರೆ ಸಿಂಹ ಅಂತ ಬೇಕಾದ್ರೆ ಶೌರ್ಯದಲ್ಲಿ ಹೇಳ್ಬೋದೇ ತವರ ನಿಜವಾಗಿ ಹೇಳಕ್ ಬರೋದಿಲ್ಲ. ಅದಕ್ಕೆ ವಿರುದ್ಧೇ ಸತಿ, ಅದು ಒಂದಕ್ಕೊಂದು ವಿರುದ್ಧ ಅದಕ್ಕೆ ವೈಯಗ್ರಿ ಸುಗಡಿನ್ ಸಮಾನಾಧಿಕರಣ. ಇಲ್ಲಿ ಸಾಮಾನಾಧಿಕರಣ್ಯ ಒಂದು ಬರುತ್ತೆ ಅಂದ್ಬಿಟ್ಟು ಇಲ್ಲಿಗೆ ಅಂದ್ರೆ ಇವನೇ ವಿಷ್ಣು, ಇವನೇ ನರನು ಅವನೇ, ಹರಿಯು ಅವನೇ ಅದರಲ್ಲಿ. ಅದರಿಂದ ಇಲ್ಲಿ ಆಶ್ರಿತ ವಿರೋಧಿಯನ್ನ ಹೋಗ್ಲಾಡಿಸ್ಬೇಕು ಅನ್ನೋ ಅದರಿಂದ ಈ ಅವತಾರ ತಗೊಂಡಿದ್ದಾನಲ್ಲ, ಅದರಿಂದ ಏನಾಗುತ್ತೆ ಆ ವ್ಯಗ್ರತೆ ಕೂಡಿದೆ ಅವನಲ್ಲಿ. ಕೂಡಿರೋ ವ್ಯಗ್ರತೆ ಆಶ್ರಿತ ವಿರೋಧಿಗಳನ್ನ ನಿರಸನ ಮಾಡೋದಕ್ಕೋಸ್ಕರ. ಹಾಗೆ ತರ ಅವನ ನೃಸಿಂಹತ್ವ, ಆ ನೃಸಿಂಹತ್ವ ಅದು ಎರಡೂ ಸಹ ಅವನಿಗೆ ಸಾಮಾನಾಧಿಕರಣ ತೋರಿಸುತ್ತೆ. ಇಲ್ಲಿ ನೃಸಿಂಹತ್ವ ಬರೀ ಇದಲ್ಲ, ಕೋಪವೂ ಇದೆ, ನೃಸಿಂಹತ್ವವೂ ಇದೆ. ಯಾಕಪ್ಪ ಅಂದ್ರೆ ಆಶ್ರಿತ ವಿರೋಧಿಗಳನ್ನ ನಿರಸನ ಮಾಡಬೇಕು. ಅದರಿಂದ ಇಲ್ಲಿ ನರತ್ವ ಸಿಂಹಿತ್ವಗಳಿಗೆ ಸಾಮಾನಾಧಿಕರಣ್ಯವನ್ನು ಹೇಳ್ತಾರೆ. ಅದನ್ನ ಬಿಭ್ರತೆ, ಅದರ ಧರಿಸಿರೋವನವನು ನಿಜಭಕ್ತ ದ್ರುಹಿ. ಈಗಲೂ ಸಹ ಅವನು ತನ್ನ ನಿಜ ಭಕ್ತ ಅಂದ್ರೆ ತನ್ನಲ್ಲಿ ಅತ್ಯಾದ ಭಕ್ತರಿದಾರಲ್ಲ ಅವರಿಗೆ ದ್ರುಹಿ. ಅವರಿಗೆ ಯಾರು ದ್ವೇಷಿಗಳೋ ಅವರನ್ನ ಇವನು ಹೇಗೆ ವಿರೋಧಿಯಾದ ಹಿರಣ್ಯನ ಕೊಂದು ಆ ತರ ನಖಗ್ರಗ್ ಸೇಪಿ ಆ ಉಗುರುಗಳಿಂದ ನಾಶಪಡಿಸಿದಾಗೆ ಅವನ ನಿಜವಾದ ಭಕ್ತರ ದ್ವೇಷಗಳನ್ನು ಭಗವಂತ ನಾಶಪಡಿಸ್ತಾನೆ
ಅಂದ್ಬಿಟ್ಟು ಹೇಳ್ತಾರೆ ಕಡೆಗೆ ಇದರ ತಾಂತರಿಕೆ ಪ್ರಕರ್ಷಾತೆ ವಿಷ್ಣುತ್ವಾದಿಗ ಪ್ರೇರಣ ಹೋಗ್ಕಡವನು. ಇವಾಗ ಇವನಿಗೆ ನರಸಿಂಹನಾಗಿರ್ಬೇಕಾದ್ರೆ ವಿಷ್ಣು ಅಂದ್ರೆ ವಿಶಲ್ ವ್ಯಾಪ್ತಿ ಅಂತ, ವಿಷ್ಣು ಪದವನ್ನು ಯಾಕಾಗಿದ್ರೆ ವಿಶಲ್ ವ್ಯಾಪ್ತಿ, ಎಲ್ಲಾ ಕಡೆಯೂ ವ್ಯಾಪ್ಸಿದಾನೆ ಅಂತ ಹೇಳ್ತೀವಿ. ಇಲ್ಲಿ ಏನಾಯ್ತು ಅಂದ್ರೆ ಇವನು ಅದಕ್ಕಿಂತ ಹೆಚ್ಚು ವ್ಯಾಪ್ತಿ ಅಂದ್ಬಿಡ್ತಾರೆ ಇವರು. ಇಲ್ಲ ಇದಕ್ಕೆ ಹೊಗಳೋದಿಕ್ಕೆ ಅಷ್ಟೇ, ಇದು ಹೇಳುವ ಒಂದೇನೆ. ಇಲ್ಲಿ ನೃಸಿಂಹ ಅವತಾರ ಹೊಗಳಬೇಕು, ಅದಕ್ಕೆ ನೃಸಿಂಹ ಅವತಾರ ವಿಷ್ಣುವಿನ ವ್ಯಾಪ್ತಿಗಿಂತ ಹೆಚ್ಚಂತ. ಯಾಕಂದ್ರೆ ವಿಷ್ಣು ವಿಷಲ್ ವ್ಯಾಪ್ತಿ ಎಲ್ಲಾ ಕಡೆ ಮೇಲ್ಗಡೆ ಇದಾನಂತ, ವಿಷ್ಣು ವ್ಯಾಪ್ತಿ ಎಲ್ಲಾ ಕಡೆ ಇದ್ದಾನೆ. ಈ ನೃಸಿಂಹ ಭಕ್ತ ಕೇಳ್ದ ಅಂದ್ಬಿಟ್ಟು ಎಲ್ಲಾದ್ರೂ ಒಳಗಡೆ ಹೋಗ್ಬಿಟ್ಟಿದ್ದಾನೆ. ಅದನ್ನೇ ಸ್ವಾಮಿ ಹೇಳ್ಬೇಕಾದ್ರೆ ತ್ರೈಲೋಕ್ಯಮೇ ತದಕೆಲಂ ನರಸಿಂಹ ಗರ್ಭಂ ಅದು ನಾಪಿ ಅಂತಲ್ಲ, ಇವತ್ತಿನವರೆಗೂ ಎಲ್ಲಾ ವಸ್ತುಗಳು ನೃಸಿಂಹ ಗರ್ಭ ಅಂತ, ಅದಕ್ಕೆ ಒಳಗಡೆ ಹೋಗ್ಬಿಟ್ಟಿದ್ದಾನಂತೆ. ಹಾಗಾಗಿ ಪ್ರಕರ್ಷಾತ್ ಇದು ಆದಿತ್ಯದಿಂದ ನೃಸಿಂಹನ ಒಂದು ವ್ಯಾಪ್ತಿ ವಿಷ್ಣುವಿನ ವ್ಯಾಪ್ತಿಗಿಂತ ಹೆಚ್ಚು ಅಂತ ಅನುಭವಿಸಿಗೆ ಸ್ತೋತ್ರದಲ್ಲಿ ಅನುಭವಿಸಿ ಅದ್ಭುತವಾಗಿ ಬಹಳ ಅಂತ ಇದು ಕಡೆ ಅಂತಹ ನೃಸಿಂಹತ್ತೆ ಬಿಭ್ರದ್, ಆ ನೃಸಿಂಹತ್ವನ್ನೇ ಧರಿಸಿದೆಯಾ. ವಿಭರಮಾಸೀತ ಜಗತೆ, ಅದೇ ತರ ನೀನು ನೃಸಿಂಹತ್ವದಿಂದ ಪ್ರಹ್ಲಾದ ಎಲ್ಲರನ್ನೂ ಧರಿಸಿದಾಗೆ ಇಡೀ ಜಗತ್ತನ್ನೇ ಧರಿಸಿದೆ. ಆಸೀತ್ ಜಗತ್ತಂತ ಈ ಪ್ರಪಂಚವನ್ನ ನೀನು ನಿರ್ವಹಿಸಿದೆ, ಧರಿಸಿದೀಯಾ ಅಂದ್ಬಿಟ್ಟು ಇದನ್ನ ಕೊಂಡಾಡ್ತಾರೆ. ಅದಕ್ಕೆ ಅದನ್ನ ಇದನ್ನೆಲ್ಲವನ್ನು ಕೊಂಡಾಡ್ಕೊಡ್ತಾರೆ. ಆಮೇಲೆ ಅದಾದ್ಮೇಲೆ ಮುಂದೆ ಇದಕ್ಕೆ ಹೋಗುತ್ತೆ. ಈ ತರ ಅದ್ಭುತವಾಗಿ ಅನುಭವಿಸ್ತಾರೆ, ಈ ನರಸಿಂಹಾವತಾರವನ್ನ ಅನುಭವಿಸ್ತಾರೆ. ಅಂದ್ರೆ ನರಸಿಂಹಾವತಾರ ಅದೂ ಸಹ ಬೃಹತ್ ಆಗಿತ್ತು. ಆ ಬೃಹತ್ವತ್ವದಲ್ಲೂ ಸಹ ಇದ್ದರೂ ಸಹ ಅವನು ಪ್ರಹ್ಲಾದ ಬರಬೇಕಾದ್ರೆ ತುಂಬಾ ಇದ್ರಲ್ಲಿ ಬರುತ್ತೆ, ಭಾಗವತದಲ್ಲಿ ಬರುತ್ತೆ. ಪ್ರಹ್ಲಾದನ ನೋಡ್ಬೇಕಾದ್ರೆ ಆ ಕಡೆ ನೋಡ್ಬೇಕಾದ್ರೆ ತೀಕ್ಷ್ಣವಾದ ನೋಟ, ಪ್ರಹ್ಲಾದನ ನೋಡ್ಬೇಕಾದ್ರೆ ಅತ್ಯಂತ ತಂಪಾದ ನೋಟ. ಎರಡು ವಿರುದ್ಧವಾದದ್ದು. ಒಂದು ಕಣ್ಣಲ್ಲಿ ಹೇಗಪ್ಪ ಒಂದೇ ಕಣದಲ್ಲಿ ತಿಂಗಳು ಆದಿತ್ಯನು ಏಂದಾರ್ಬೋ ಅಂತ ತೀಕ್ಷ್ಣತೆಯೂ ಇರಬೇಕು, ಸೌಮ್ಯತೆಯೂ ಇರಬೇಕು. ಭಗವಂತನೊಬ್ಬನಿಗೆ ಸಾಧ್ಯ ಆ ವಿರುದ್ಧವಾದ ಗುಣವಿರೋದಕ್ಕೆ. ಪ್ರಹ್ಲಾದನಿಗೆ ಕರುಣಾಪೂರ್ಣವಾದ ಕಣ್ಣು, ರಾಕ್ಷಸರಿಗೆ ಹಿರಣ್ಯಕಶಿಪು ರಾಕ್ಷಸರಿಗೆ ಉಗ್ರವಾದ ಕಣ್ಣು, ಅವರಿಗೆ ಆದಿತ್ಯನ ಕಣ್ಣು, ಇವನಿಗೆ ತಿಂಗಳ ಮೇಲೆ ಇವನಿಗೆ ಈ ತರ ಕಣ್ಣುಗಳನ್ನ ಅದನ್ನ ಸರೋಜ ಸದೃಶ ಅಂತ ಕಾಮಾಸಿಗಾರದಕ್ಕೆ ಅವನು ಸರೋಜ ಸದೃಶ ಅಂತ, ಸರೋಜ ಕಮಲದಂತೆ ಕಣ್ಣು ತಂಪಾಗುತ್ತದೆ ಅಲ್ಲ, ಆತರ ನಮ್ದಿರ್ಲಿ ಅಂತ ಹೇಳ್ಕೊತಾರೆ ಅವರು. ಅದನ್ನ ಎಲ್ಲವನ್ನೂ ಇದನ್ನ ಹೇಳ್ತಾರಂತ ಕಡೆಗೆ ಈ ತರ ಅವನು ಕಡೆಗೆ ಈ ಅದನ್ನ ಆಮೇಲೆ ಅವ್ಯಾತ್ರೀಣಿ ಜಗಂತಿ ಎಂದು. ಅವ್ಯಾತ್ರೀಣಿ ಜಗತ್ತು ಯಾವಾಗಲೂ ಮೂರು ಅನ್ನೋದು, ತ್ರೀಣಿ ಅಂದ್ರೆ ಎರಡು, ಇಲ್ಲ ಜಗತ್ತಿಗೆ ಹೊಂದುತ್ತೆ ಇಲ್ಲ ವೇದಕ್ಕೆ ಹೊಂದುತ್ತೆ. ಬರೀ ತ್ರೀಣಿ ಅಂತ ಅಂದ್ರೆ ಎರಡಲ್ಲಿ ಒಂದು. ತ್ರೀಣಿ ಅಂದ್ರೆ ಮೂರು ವೇದಗಳು, ತ್ರೀಣಿಯಿಂದ ಮೂರು ಜಗತ್ತು. ಅವ್ಯಾತ್ರೀಣಿ ಜಗಂತಿ ಹೇಳ್ಬೇಕಾದ್ರೆ ಇಲ್ಲಿ ಇವರಂತ ಪ್ರಹ್ಲಾದ ಆಹ್ಲಾದನಾನಿ ಇತಿ ರಥಂ ಪ್ರಕೃಷ್ಟ ಅಧಮಗ್ನ ಮತ ಏವ ಪ್ರಹ್ಲಾದ ಇತಿ ಖ್ಯಾತಂ. ಅದೇ ಪ್ರಕೃಷ್ಟ ಹೌದವನು, ಕ್ಲಾದಮಗ್ನ ಮತ, ಯಾವಾಗಲೂ ಪ್ರಕೃಷ್ಟವಾಗಿ ಕ್ಲಾದವಾದ ಮನಸ್ಸುಳ್ಳವನು ಅನ್ನೋದ್ರಿಂದ ಪ್ರಹ್ಲಾದ ಅನ್ನೋ ಹೆಸರು ಬಂತ ಅವನಿಗೆ ಅಂತ ಹೇಳ್ತಿರ್ತಾರೆ. ಅದಕ್ಕೆ ಅಂತಹ ಅಭೂತಪೂರ್ವವಾಗಿರ್ತಾನೆ ಅವನಿಗೆ ಆ ನೃಸಿಂಹತನು. ಈ ನೃಸಿಂಹತನ ಅದಕ್ಕೆ ಅವನು ಅವನು ಎಲ್ಲವನ್ನೂ ಲೋಕವನ್ನೆಲ್ಲ ಅವನು ಕೇಳ್ಕೊತಾನೆ, ಸ್ತೋತ್ರವನ್ನು ಮಾಡ್ತಾನೆ. ಆಗ ಇವನು ಅವ್ಯಾತೇಣಿ ಜಗಂತಿ, ಇಲ್ಲಿ ಮೂರು ಲೋಕವನ್ನು, ಯಾಕಂದ್ರೆ ವೇದವನ್ನ ಕಾಪಾಡ್ಬಿಟ್ಟ ಆಗ್ಲೆ. ಈ ಹಿಂದಿನ ಮತ್ಸ್ಯಾವತಾರದಲ್ಲಿ ಮತ್ತೆ ಮತ್ಸ್ಯಾವತಾರದಲ್ಲಿ ವೇದವನ್ನ ಕಾಪಾಡ್ದ, ಕೂರ್ಮಾವತಾರದಲ್ಲಿ ಭೂಮಿಯನ್ನ ಕಾಪಾಡ್ದ, ವೇದವನ್ನು ಉಳ್ಳಂತ ಎಲ್ಲರನ್ನು ಅಲ್ಲಿ ಕಾಪಾಡ್ದ. ಇಲ್ಲಿ ಅವ್ಯಾತೀಣಿ ಜಗಂತಿ, ಇಲ್ಲಿ ಮೂರು ಲೋಕವನ್ನು ಕಾಪಾಡ್ದ. ಯಾಕಂದ್ರೆ ಮೂರು ಲೋಕಕ್ಕೂ ಕಂಟಕನಾಗಿರ್ತಾನಲ್ಲ ಅವನು ಹಿರಣ್ಯಕಶಿಪು. ಅದರಿಂದ ಮೂರು ಅನ್ನೋದು ಎಲ್ಲಾದರಲ್ಲೂ ಬರುತ್ತೆ. ಮೂರು ಲೋಕ, ಮೂರು ಇದರಲ್ಲಿ ಮೂರು ಇದನ್ನು ಅವ್ಯಾತಿ ಜಗಂತ್ಯ. ಆಮೇಲೆ ಅವನು ಹೇಳ್ತಾರೆ ಅಕುಂಠ ಮಹಿಮಾ. ಇದು ಹೇಗಪ್ಪ ನೃಸಿಂಹ ಇಲ್ಲಿ ಹೇಳ್ತಾರೆ, ಪ್ರಶ್ನೆ ಹಾಕೊಳ್ತಾರೆ ಅದಕ್ಕೆ. ಅವನು ಕ್ಷಣಿಕೋಯಂ ಅವತಾರ. ಎಲ್ರಿ ನೀವು ಎಲ್ಲವನ್ನೂ ಕಾಪಾಡ್ತಾ ಅಂತ ಹೇಳ್ತಿರಲ್ಲ ಅಂದ್ರೆ ತಾವೇ ಹೇಗ್ರಿ ಅವತಾರ ಕ್ಷಣಿಕೋ, ಒಂದು ಕ್ಷಣ ಅವತಾರ, ಬಂದ ಮಾಡ್ದ, ಒಂದು ಕ್ಷಣದಲ್ಲಿ ಅವನ ಕೊಂದ ಅವತಾರ ಮುಗಿಸ್ಬಿಟ್ಟ. ನರಸಿಂಹನು ಅವತಾರ ಮುಗಿಸ್ಬಿಟ್ಟ. ಈಗ ಪ್ರಹ್ಲಾದನು ಮೇಲೆ ಇದರಲ್ಲಿ ಇದ್ದಾನೆ. ಈಗ ಪ್ರಹ್ಲಾದನೂ ಇಲ್ಲ, ಸತೋ ರಿಪು ಸತೋಗ್ಬಿಟ್ಟ. ಗತಶ್ಚ ಪ್ರಹ್ಲಾದನು ಹೋದ. ಕಥಂ ತತ್ ಪ್ರಾದುರ್ಭಾವೇನ ತ್ರಿಜಗದನ್ ಅನುಗ್ರಹೀತ ಪರಿತ್ರಾಣಂ ಚ ಪ್ರಾರ್ಥತೆ ಇತಿ. ಹೇಗೆ ಸ್ವಾಮಿ ಮೂರು ಲೋಕವನ್ನು ಕಾಪಾಡ್ಲಿ ಅಂತ ಪ್ರಾರ್ಥನೆ ಮಾಡ್ತಾರೆ,
ಒಂದು ಕ್ಷಣದಲ್ಲಿ ಅವತಾರ ಹೊರಟೋಗ್ಬಿಟ್ನಲ್ಲ, ಇದ್ದ ತಾನೇ ಕಾಪಾಡೋದಕ್ಕೆ, ಕಾಪಾಡ್ತಾನೆ ಅನ್ಬೇಕಂತ ರೀತಿಯನ್ನು ಹೇಳ್ತಾರೆ. ಅಕುಂಠ ಮಹಿಮಾಯ ಮಿಶ್ಚುಚ್ಯತೆ. ಅದಕ್ಕೆ ಅವನ ನರಸಿಂಹನ ಅಕುಂಠ ಮಹಿಮಾ, ಅವನ ಮಹಿಮೆ ಇದೆಯಲ್ಲ ಅದು ಕುಂಠಿತವೇ ಇಲ್ಲ. ಅದಕ್ಕೆ ಆ ನೃಸಿಂಹ ಹೋದ್ರು ನೃಸಿಂಹನ ಮಹಿಮೆ ಇದೆಯಲ್ಲ ಅದು ಅಕುಂಠಿತವಾಗೇ ಇದೆ. ಕುಂಠ ಅಂದ್ರೆ ಕುಂಠಿತ ಅಂದ್ರೆ ಚಿಕ್ಕದು, ಇದಾಗೋದು, ಉಗಿದೋಗೋದು. ಅಕುಂಠಿತ ಅಂದ್ರೆ ಯಾವಾಗ್ಲೂ ಇರೋದು, ಕುಂದದೇ ಇರೋದು ಅಂತ. ಅದಕ್ಕೆ ಅಕುಂಠ ಮಹಿಮಾ ಅಂತ ಪ್ರತಿಯೊಂದು ಅದ್ಯಾರು ಯಾದಕ್ಕೆ ಅಂದ್ರೆ ಇವನು ಈ ಒಂದು ಕ್ಷಣದಲ್ಲಿ ಮುಗಿಸಿ ಹೋದ ನರಸಿಂಹ ಅಲ್ಲ, ಇವನು ವೈಕುಂಠ ಕಂಠೀರವ ಅಂತ ಹೇಳ್ತಾರೆ. ಇವನು ವೈಕುಂಠ ಕಂಠೀರವ, ಅವನು ಯಾವಾಗ್ಲೂ ಇದ್ದಾನೆ. ಈ ಒಂದು ಕ್ಷಣದಲ್ಲಿ ಮುಗಿಸಿ ಹೋಗ್ಲಿಲ್ಲಪ್ಪ ಅವನ ಅವತಾರ, ನಿಮಗೆ ಕಣ್ಣಿಗೆ ಕಾಣೋ ಒಂದು ಕ್ಷಣ ಮುಗಿಸ್ದ. ಆದ್ರೆ ಇವನು ಈ ನೃಸಿಂಹ ಅವತಾರ ಇಲ್ಲಿ ಪ್ರತಿ ಮಂಡಲದಲ್ಲಿ ಮಾಡಿದ್ದು ಕ್ಷಣ ಮಾತ್ರ. ನಮ್ಮ ವೈಕುಂಠ ಕಂಠೀರವ ಇದ್ದಾನೆ, ವೈಕುಂಠದ ಕಂಠೀರವ ಯಾವಾಗ್ಲೂ ಇರ್ತಾನೆ ಅವನು. ಯಾಕೆ ಅಕುಂಠ ಮಹಿಮಾ, ಅವನ ಮಹಿಮೆ ಅಕುಂಠಿತವಾದದ್ದು, ಅವನು ಕಂಠೀರವನೇ. ಹಾಗಾಗಿ ಅವನು ತೀಡಿ ಜಗತ್ತು, ಮೂರು ಜಗತ್ತು ಅವ್ಯಾತ್, ಅವ್ಯಾತ್ ಅಂದ್ರೆ ಕಾಪಾಡ್ಲಿ, ತೀನಿ ಜಗತ್ ಅವ್ಯಾತ್, ಮೂರು ಜಗತ್ತನ್ನು ಅವನು ಕಾಪಾಡ್ಲಿ ಅಂತ ಹೇಳ್ತಾರೆ. ಅದಕ್ಕೆ ಅದನ್ನ ಮೂಲಕ್ಕೆ ಆಮೇಲೆ ಇದನ್ನ ಕೇಳ್ತಾರೆ, ಯತ್ರಾದುರ್ ಭವನಾದ್ಯವಂದ ಜಟವ ಯಾದೃಚ್ಛಿಕ ವೇದಸ. ಅದನ್ನ ಹೇಳ್ದಂಗೆ ಇದರಲ್ಲಿ ಇದು ಪ್ರಾದುರ್ಭಾವ, ಇದು ಅವನ ಭಗವಂತನ ಪ್ರಾದುರ್ಭಾವ ಅಂದ್ರೆ ತೋರಿಕೆ ಇದೆಯಲ್ಲ, ಇದು ಯಾದೃಚ್ಛಿಕ. ಇದು ಯಾದೃಚ್ಛಿಕ ಯಾಕೆಂದ್ರೆ ಎಲ್ಲಾ ಇದ್ರಲ್ಲೂ ಈಗ ಅವನ ಇದು ಕೃಷ್ಣ ಅವತಾರ ಮಾಡ್ಬೇಕಾದ್ರೆ ದೇವಕಿ ಪೂರ್ವ ಸಂಧ್ಯಾಮ ದೇವಕಿನ ಆರಾಧನೆ ಮಾಡ್ಕೊಂಡ. ರಾಮಾವತಾರದಲ್ಲಿ ಕೌಸೆಯನ್ನ ಆಯ್ಕೆ ಮಾಡ್ಕೊಂಡ. ಆತರ ಒಂದು ಆಯ್ಕೆ ಮಾಡ್ಕೊಂಡು ಬಂದಿದ್ದಲ್ಲ ಇದು ಇಲ್ಲಿ ಬಂದಿದೆ ಅಂತ ಯಾದೃಚ್ಛಿಕ. ಯಾಕೆಂದ್ರೆ ಎಲ್ಲಿ ಅವನು ಕೇಳ್ತಾನೆ ಗೊತ್ತಿಲ್ಲ, ಯಾದೃಚ್ಛವಾಗಿ ಇವನು ಯಾದೃಚ್ಛಿಕವಾಗಿ ಅವನು ಹಿರಣ್ಯಕಶಿಪು ಈ ಕಂಬವನ್ನು ತೋರಿಸ್ದ, ಅದನ್ನ ಆ ಕಂಬದಲ್ಲಿ ಬಂದ. ಅದಕ್ಕೆ ಯತ್ವಾದುರ್ ಭಾವ ಅವನಾದ್ ಬಂದ ಜಠರ, ಇದಿದೆಯಲ್ಲ ಅವರ ಒಂದು ಬಂದಿದ್ದು ಏನಾಯ್ತು ಅಂದ್ರೆ ಆ ಕಂಬ ಅವಂದ್ಯವಾಯ್ತು. ಎಲ್ಲಾ ಕಂಬದಲ್ಲೂ ಇದೆ, ಎಲ್ಲೂ ಜನಿಸಿಲ್ಲ, ಅದೆಲ್ಲವೂ ಬಂಜೆ ಆಗಿದೆ. ಈ ಒಂದು ಕಂಬ ಮಾತ್ರ ಹೇಳ್ತಾರೆ ವರ್ಜ, ಅದಕ್ಕೆ ಕಂಬೈಕ ವರ್ಜ ಮಧುನಾಪಿ ಅಂತಾರೆ. ಆ ಒಂದು ಕಂಬ ಅದು ಅವಂದ್ಯ ಆಯ್ತು ಅಂದ್ರೆ ಅದು ಬಂಜೆ ಆಗ್ಲಿಲ್ಲ, ಭಗವಂತ ಬಂತು ಅಂದ್ಬಿಟ್ಟು ಒಂದು ಹೇಳ್ತಾರೆ. ಇದು ತುಂಬಾ ಇದರಲ್ಲಿ ಹೋಗ್ತಾರೆ. ಇದ್ರಲ್ಲಿ ನಾವು ಇದರಲ್ಲಿ ಹೇಳಿದ್ದೆ ನಿಮಗೆ, ಯಾವಾಗ್ಲೂ ಇದರಲ್ಲಿ ಭಗವಂತನ ಚೇತನ ವಸ್ತುವಿಂದ ಇನ್ನೊಂದು ಚೇತನ ಬರುತ್ತೆ, ಅಚೇತನ ವಸ್ತುವಿಂದ ಚೇತನಗಳು ಬರಲ್ಲ. ಅದನ್ನ ನಾವು ಪೂರ್ವ ಇದರೆಲ್ಲ ನಾವು ಭಾಷೆಕಾರ ಇದ್ರಲ್ಲಿ ಹೇಳಿದ್ದೆ ನಿಮಗೆ. ಅವಾಗ ಅದೆಲ್ಲ ಬರುತ್ತೆ, ಅದರೆಲ್ಲ ಪ್ರಗತಿಯಿಂದನೇ ಬರೋದು. ಕಾರಣ ಭಗವಂತ ಮಾತ್ರ ಬರೀ ಉಪಾದಾನ ಕಾರಣ, ನಿಮಿತ್ತ ಕಾರಣ, ಪ್ರಗತಿಯಿಂದಲೇ ಬರೋದು, ಅಚೇತನದ ಬರೋದು, ಲೋಕ ತೋರಿಸ್ಕೊಡು. ಅವಾಗ ಅದರಲ್ಲಿ ಬಂದಾಗಿ ಕಂಡ್ರು ಭಗವಂತನೇ ಮಾಡುದು ಅಂತ ಹೇಳಿದ್ವಿ. ಅಂದ್ರೆ ಇಲ್ಲಿ ಮಾತ್ರ ಅಚೇತನದಿಂದಲೇ ಬಂದ ಭಗವಂತ. ಇದನ್ನ ಪೂರ್ವ ಪಕ್ಷಿಗಳು ತಗೊಂಡಿದ್ದಾಗಿತ್ತು. ಈ ಕಂಬ ಅಚೇತನ, ಆ ಕಂಬದಿಂದಲೇ ಬಂದ ಭಗವಂತ. ಅಚೇತನವೂ ಸಹ ಚೇತನವಾದ ಭಗವಂತನಿಗೆ ಜನ್ಮವನ್ನು ಕೊಡ್ತು. ಇದರಲ್ಲಿ ಮಾತ್ರ ಭಗವಂತ ಎಲ್ಲ ರೂಲ್ಗೊಂದು ಎಕ್ಸೆಪ್ಷನ್ ಇರ್ತಲ್ಲ. ಅಚೇತನದಿಂದ ಯಾವ ಚೇತನ ಬರಕ್ ಸಾಧ್ಯವಿಲ್ಲ ಅನ್ಬೇಕಾದ್ರೆ ಆಗ ಎಕ್ಸೆಪ್ಟ್ ನರಸಿಂಹಾವತಾರ ಅಂತ ಹೇಳ್ಬೇಕು. ನರಸಿಂಹಾವತಾರ ಒಂದರಲ್ಲೇ ಅಚೇತನ ಚೇತನ ವಸ್ತುವನ್ನ ಪಡೆಯಿತು. ಅದಕ್ಕೆ ಹೇಳ್ತಾರೆ ಅವಂದ್ಯ ಜಠರ ಅಂತ ಯಾದೃಚ್ಛಿಕ. ಇದು ವೇದಸಾಮ್ ಅಂದ್ರೆ ಬ್ರಹ್ಮಾದಿಗಳಿಗೆ ಏನಾಯ್ತಂತ ಇದ್ರು ಪಿತಾಮಹ್ಯ ಭೂತ ಅಂತ ಹೇಳ್ತಾರೆ. ಬ್ರಹ್ಮನಿಗೆ ಅಜ್ಜಿ ಆಯ್ತು. ಯಾಕೆಂದ್ರೆ ಇವನನ್ನು ಹೆಡೆದಿದ್ರಿಂದ ತಾಯಿ ಬ್ರಹ್ಮನಿಗೆ ಆ ಕಂಬ ತಾಯಿ ಆಯ್ತು, ಭಗವಂತನಿಗೆ ತಾಯಿ ಆಗಿದ್ರಿಂದ ಪರಬ್ರಹ್ಮಗೆ ಆದ್ರಿಂದ ಚತುರ್ಮುಖ ಬ್ರಹ್ಮನಿಗೆ ಅಜ್ಜಿ ಆದ್ಲು. ಅದಕ್ಕೆ ಪಿತಾಮಹಿ ಆಗ್ಬಿಟ್ಲು ಅವನಿಗೆ ಅನ್ಬಿಟ್ಟು ಅಂತ. ಇಡೀ ಲೋಕಕ್ಕೂ ಸಹ ನಮ್ಗೆ ಲೋಕಮಾತೆ ಆಗ್ಬಿಟ್ಲು ಅವಳು, ಭಗವಂತನೇ ಹೇಳ್ದವಳಾದ್ರಿಂದ ಆ ಕಂಬ ಅದನ್ನ ಹೇಳ್ತಾರೆ. ಅದಕ್ಕೆ ತ್ರೈಲೋಕ್ಯೋಪಿ ನೃಸಿಂಹೋ ಗರ್ಭವತ್ವೇನ ಅವಸ್ಥಿತ. ಇವತ್ತಿಗೂ ಸಹ ಮೂರು ಲೋಕದಲ್ಲೂ ಸಹ ಎಲ್ಲಾ ವಸ್ತುಗಳು ನರಸಿಂಹ ಗರ್ಭದಿಂದಲೇ ಇವತ್ತಿಗೂ ಇದನ್ನ ಇವತ್ತಿಗೂ ಆಗಿದೆ. ಆ ಒಂದು ಕಂಬವನ್ನು ಬಿಟ್ಟು, ಆ ಕಂಬ ಹಿಡಿದು ಬಿಡ್ತಲ್ಲ, ಅದು ಬಿಟ್ಟು ಎಲ್ಲವೂ ಇರುತ್ತೆ. ಅದಕ್ಕೆ ಅವಾಗ ಒಂದೇ ಒಂದು ಸ್ಥೂಣ ಮಾತ್ರ ಪ್ರಸುಷುವೆ ಅಂತಾರೆ. ಅಂದ್ರೆ ಆ ಒಂದು ಸ್ಥೂಣ ಮಾತ್ರ ನರಸಿಂಹನ ಹಿಡೀತು. ಇನ್ ಎಲ್ಲಾ ಸ್ಥೂಣಗಳು ಎಲ್ಲಾ ವಸ್ತುಗಳು ಇವತ್ತಿಗೂ ನರಸಿಂಹ ಗರ್ಭವಾಗೇ ಇದೆ ಅದಕ್ಕೆ ಅಂದ್ಬಿಟ್ಟು ಅದನ್ನ ಹೇಳ್ತಾರೆ. ಅದಕ್ಕೆ ಹೇಗ್ ಬಂತಪ್ಪ, ಅದಕ್ಕೆ ಅಸುರ ಇಚ್ಛಾವ ಯಾದೃಚ್ಛಿಕ. ಅಸುರನ ಇಚ್ಛೆ ಎಲ್ಲ ಯಾದೃಚ್ಛಿಕವಾಗಿ ಅವನಲ್ಲಿ ಕೇಳ್ದ ಅಷ್ಟೇ. ಅವನಿಗೂ ಇಲ್ಲಿ ಬರಬೇಕು ಅಂತ ಇಲ್ಲಿದೆ ಅಂತ ಕೇಳಿ ಒಂದು ಕಂಬ ನೋಡಿ ಅದು ಹೊಡೆದ ಅವಾಗ ಅದು. ಹಾಗಾಗಿ ಯಾದೃಚ್ಛಿಕವಾಗಿ ಅವನಿಗೂ ಸಹ ಬಂತು ಇದಕ್ಕೆ, ಅದನ್ನ ಹೇಳ್ತಾರೆ. ಆಮೇಲೆ ಇಲ್ಲಿ ಇನ್ನೊಂದು ಅದ್ಭುತವಾಗಿ ಹೇಳ್ತಾರೆ. ಇಲ್ಲಿ ಯಾಕಾಚಿತ್ ಸಹಸ ಮಹಾಸುರ ಗೃಹ ಸ್ಥೂಣಾ ಪಿತಾಮಹ್ಯ ಭೂತು ಅಂತ. ಇಲ್ಲಿ ಮಹಾಸುರ ಅಂತ ಹಾಕಿದ್ದಾರೆ. ಇಲ್ಲಿ
ಇಲ್ಲಿ ಹೋಗಿ ಅವನಿಗೆ ಅಂದ್ರೆ ಮಹಾಸುರ ಹಿರಣ್ಯಕಶಿಪುವಿಗೆ ಮಹಾಸುರ ಅಂತ ಪದವನ್ನು ಹಾಕಿದಾರಲ್ಲ ಸ್ವಾಮಿ ಅಂದ್ಬಿಟ್ಟು ಅದಕ್ಕೆ ವೇದಸಾಂ ಪಿತಾಮಹ. ಈಗ ವೇದಸ ಅಂದ್ರೆ ಬ್ರಹ್ಮನಿಗೆ ಕಂಬ ಪಿತಾಮಹಿ ಆಗೋಯ್ತು. ಅದಕ್ಕೆ ಅವಾಗ ಇದಕ್ಕೆ ಹೇಳ್ತಾರೆ. ಅದಕ್ಕೆ ಅವಾಗ ಭಾಗವತದಲ್ಲಿ ಶುಕ ಮಹರ್ಷಿಗಳು ಹೇಳ್ತಾರೆ ಅದಕ್ಕೆ ಸುತಂ ಮಹಾಭಾಗವತಂ ಮಹಾಸುರ ಅಭ್ಯಹನತ್ ಮಹಾ ಅಂತಾರೆ. ಸುತಂ ಮಹಾಭಾಗವತಂ ಮಹಾಸುರ ಅವನಿಗೂ ಆಗ್ತಾರೆ. ಅವನು ಸಾಧಾರಣವಾದನಲ್ಲ, ಅವನು ವಿಷ್ಣುವೇ ಇದ್ರಲ್ಲಿ ಬರುತ್ತೆ, ಮುಂದಿನ ಇದ್ರಲ್ಲಿ ಬರುತ್ತೆ. ವಿಷ್ಣುವೇ ಅವನಿಗೆ ಹೆದರ್ಕೊಂಡು ಅವನಲ್ಲೇ ಹೋಗಿ ಅಡ್ಕೊಂಡ್ಬಿಡ್ತಾನಂತೆ. ಅಂದ್ರೆ ಲೋಕ ತೋರಿಸೋದಕ್ಕೋಸ್ಕರ ಅಷ್ಟೇ. ಹಿರಣ್ಯಕಶಿಪು ಅಟ್ಟಿಸ್ಕೊಂಡಾಗ ತಮ್ಮನ್ನ ಹಿರಣ್ಯಾಕ್ಷನ್ ಬಂದಾಗ ಹರಿನ ಅಟ್ಟಿಸ್ಕೊಂಡು ಹೋಗ್ತಾನೆ ಈಟಿನ ತಗೊಂಡು. ಅಯ್ಯೋ ಇವನು ಹೇಗೆ ಸಿಕ್ಕಿದ್ ಕಷ್ಟ ಅಂತೇಳಿ ಎಲ್ಲಿ ಇದ್ರು ಹುಡುಕಕ್ಕಾಗಲ್ಲ ಅಂದ್ಬಿಟ್ಟು ಅವನಲ್ಲೇ ಹೋಗಿ ಸರ್ಕೊಂಡ್ಬಿಡ್ತಾನೆ. ಅವನು ಲೋಕದಲ್ಲಿ ಎಲ್ಲಾ ಕಡೆ ಹುಡುಕ್ತಾನೆ ತನ್ನಲ್ಲಿ ಬಿಟ್ಟು. ಅದನ್ನೇ ಅಪರಾಧ ಅದು, ನನ್ನಲ್ಲೂ ನಿನ್ನಲ್ಲೂ ಇದಾನೆ, ನೀ ಕಂಡುಕೊಂಡಿಲ್ಲ ಅಂತ ಹೇಳ್ತಾನಲ್ಲ ಅವನ ಆತರ. ಅಲ್ಲಿ ಅವನಿಗೆ ಮಹಾಸುರ ಅಂತ ಶಬ್ದವನ್ನು ಹಾಕಿದ್ರಲ್ಲ, ಅವಾಗ ಅವ್ರಿಗೆ ಅದ್ಭುತವಾಗಿ ಒಂದು ವ್ಯಾಖ್ಯಾನ ಮಾಡ್ತಾರೆ ಶುಕ. ಅವನು ಯಾಕೆಂದ್ರೆ ಮಹಾಭಾಗವತಂ ಸುತಂ ಸುತೆ, ಅವನು ಮಹಾಭಾಗವತನಾದ ಮಗನನ್ನ ಹೆಡದ್ನಲ್ಲ, ಅದರಿಂದ ಅವನು ಮಹಾಸುರ. ಅವನಿಗೆ ಯಾದೃಚ್ಛಿಕವಾಗಿ ಹೆಡದ್ರು ಸಹ ಅವನಿಗೆ ಇಷ್ಟಪಟ್ಟು ಇದ್ ಮಾಡ್ಲಿಲ್ಲ. ಯಾದೃಚ್ಛಿಕವಾಗಿ ಅವನ ಮಗನ ಹುಟ್ಟಿದ್ರು ಸಹ ಪರಮ ಭಾಗವತಾದ ಪ್ರಹ್ಲಾದನನ್ನ ಅವನು ಜನ್ಮ ಕೊಟ್ಟನಲ್ಲ, ಅದರಿಂದ ಅವನು ಮಹಾಸುರ ಅಂದ್ರೆ ಮಹಾತ್ಮನಾದ ಮಹಾಸುರ ಅನ್ಬಿಟ್ಟು ಅಂತ ಬಿಡುತ್ತೆ. ಅದೇ ತರ ಅವನಿಗೆ ಅಭ್ಯಹನತೆ ಮುಂದೆ ಹೇಳ್ಬೇಕಾದ್ರು ಮಹಾಸುರನ್ನ ಭಗವಂತ ಅಭ್ಯಹನತೆ ಅಂತ ಶುಕ ಮಹರ್ಷಿ ಹೇಳ್ತಾರೆ. ಶುಕ ಮಹರ್ಷಿಯ ದೃಷ್ಟಿಯಲ್ಲಿ ಅಸುರನು ಯಾಕಂದ್ರೆ ಅತ್ಯಂತ ಲೋಕಕ್ಕೆ ಪ್ರಹ್ಲಾದನನ್ನ ಕೊಟ್ಟರಲ್ಲ, ಉದಾಹರಣೆ ಕೊಟ್ಟನಲ್ಲ, ಅದರಿಂದ ಅವನು ಅದಕ್ಕೆ ಅದೇ ಪದವನ್ನ ಪಿತಾ ಮಹಾಸುರ ಅದೇ ಪದವನ್ನು ಸ್ವಾಮಿ ಇಲ್ಲಿ ಶುಕ ಮಹರ್ಷಿ ಅವರಿಗೆ ಬಹಳ ಅದ್ಭುತ, ಅವರಿಗೆ ಮನಸ್ಸಿಗೆ ಹಿಡಿಸಿದೆ. ಅವರಿಗೆ ನಮಗೂ ಅನ್ಸುತ್ತೆ ಅದು ಮಹಾಸುರ ಪದವನ್ನ ಶುಕ ಮಹರ್ಷಿಗಳು ಹಾಕದಲ್ಲ ಅಂತ. ಅದೇ ಪದವನ್ನ ಇವರು ತೆಗೆದಿರಲಿಕ್ಕೆ ಪಿತಾ ಮಹಾಸುರ ಪಿತಾಮಹ್ಯಭೂತ ಅಂತ ಆ ಮಹಾಸುರ ಪದವನ್ನ ಈ ಶ್ಲೋಕದಲ್ಲಿ ತಾವು ಹಾಕಿದ್ದಾರೆ. ಇದಕ್ಕೆ ಒಂದೊಂದು ಹಾಕಿದ್ರು ಎಲ್ಲೆಲ್ಲ ಒಂದು ಲಿಂಕ್ ಇರುತ್ತೆ ಅವ್ರದ್ದು, ಅದನ್ನ ಹುಡ್ಕೊಂಡು ಹೋಗ್ಬೇಕು. ಅದಕ್ಕೆ ಬಹಳ ಅದ್ಭುತವಾಗಿ ನೋಡ್ಕೊಂಡ್ರೆ ಅದಕ್ಕೆ ಅದನ್ನ ಹೇಳ್ತಾ ಕಡೆಗೆ ಅವಾಗ ಹೇಳ್ತಾನೆ. ಅವಾಗ ಇದಕ್ಕೆ ಹೇಳ್ತಾರೆ, ಅದರಲ್ಲಿ ಇದರಲ್ಲಿ ಬರುತ್ತೆ, ಅದಕ್ಕೆ ಭಾಗವತದಲ್ಲಿ ಬರುವಂತ ಬರುತ್ತೆ. ಅದಕ್ಕೆ ಅವನೆಲ್ಲವನ್ನು ಕೇಳ್ತಾನೆ. ಅವಾಗ ಸರ್ವತ್ರ ಇದೆ ಅಂತ ಎಲ್ಲ ಸರ್ವತ್ರ ಎಲ್ಲಿದ್ದಾನೆ, ನನ್ನಲ್ಲೂ ಇದ್ದಾನೆ, ನಿಂದಲೂ ಇದ್ದಾನೆ, ಎಲ್ಲೆಲ್ಲೂ ಇದ್ದಾನೆ, ಸರ್ವತ್ರ ಹರಿ ಇದೆ ಅಂತ ಹೇಳ್ಬೇಕಾದ್ರೆ ಇಲ್ಲಿ ಬರ್ತಾನೆ. ಅವಾಗ ಇಲ್ಲಿ ಅನುಪದೇಶ ಅವಾಗ ಇಲ್ಲಿದಾನ ಅಂತ ಕೇಳ್ಕೊಂಡ್ಬರ್ತಾನೆ. ಅವಾಗ ಹೇಳ್ತಾನೆ ಅದಕ್ಕೆ ಇಲ್ಲಿದಾನೆ, ಎಲ್ಲಿ ನನಗೆ ಕಾಣ್ತಾನೆ ಇಲ್ವಲ್ಲ ಅಂತ ಕೇಳ್ತಾನಂತೆ ಅವನು. ಯಾರೋ ಹಿರಣ್ಯಕಶಿಪು ಏನ್ ಎಲ್ಲಿದಾನೆ ಹೇಳ್ತೇನೆ ಅನ್ನುವಾಗ ತಂದೆ ಹೇಳ್ತಾನೆ ಇವನು ತಂದೆಗೆ, ವಿಮೂಢ ನಾನು ಪಶ್ಯಂತಿ ಜ್ಞಾನ ಚಕ್ಷುಷ ಅಂದ್ಬಿಟ್ಟು. ಭಗವಂತನ ಮೂಢರು ನೋಡೋಕ್ಕಾಗಲ್ಲಪ್ಪ, ಜ್ಞಾನ ಚಕ್ಷುಸಿಂದ ಮಾತ್ರ ನೋಡೋಕ್ ಸಾಧ್ಯ. ನಿನಗೆ ನಿನಗೆ ಜ್ಞಾನ ಚಕ್ಷುಸಿಲ್ಲ, ನೋಡೋಕ್ಕಾಗ್ತಿಲ್ಲ ಅಂತ. ನನಗೆ ಕಾಣ್ತಾ ಇದ್ದಾನೆ, ಹರಿ ಇದ್ದಾನೆ ಅಂದ್ಬಿಟ್ಟು ಅಂತ ಎಲ್ಲಿದಾನಕ್ಕೆ. ವಿಮೂಢ ನಾನು ಪಶ್ಯಂತಿ ಜ್ಞಾನ ಚಕ್ಷುಷ ಅಂದ್ಬಿಟ್ಟು ಯಾರಿಗೆ ಇದನ್ಬಿಡ್ತಾ ಇರುವಾಗ ಇಲ್ಲಿಗೆ ಪಿತಾನ ದೃಷ್ಟ. ಆಮೇಲೆ ನಾಪಿ ಲೋಕೇನ, ತಂದೆಯೂ ನೋಡ್ಲಿಲ್ಲ, ನಾಪಿ ಲೋಕವೂ ನೋಡ್ಲಿಲ್ಲ, ಯಾರು ನೋಡಿಲ್ಲ. ಆವಾಗ ಜ್ಞಾನಲೋಕನಂ ಪುತ್ರಂ ದೃಷ್ಟ ಅಂತ ಅದ್ಭುತವಾಗಿ ಹೇಳ್ತಾರೆ. ಜ್ಞಾನ ಚಕ್ಷು ಲೋಕನಂ ಅಂದ್ರೆ ಜ್ಞಾನದ ಕಣ್ಣುಳ್ಳವನು, ಜ್ಞಾನ ದೃಷ್ಟಿ ಉಳ್ಳದ ಪುತ್ರೇಣ ದ್ರಷ್ಟ. ಅವನ ಪ್ರಹ್ಲಾದನಿಂದ ನೋಡಲ್ಪಟ್ಟ. ಇದ್ರೂ ಸಹ ಯಾರಿಗೂ ಕಾಣಲಿಲ್ಲ. ಅವನ ಕಂಬದಲ್ಲಿ ಒಡೆಯೋದಕ್ಕೆ ಮುಂಚೆನೆ ಇವನಿಗೆ ನೃಸಿಂಹ ಪ್ರಹ್ಲಾದನ ಕಂಡ, ಆಮೇಲೆ ಇವರು ಕಂಡಿದ್ದ ಅವನಿಗೆ. ಅದರಿಂದ ಇದು ಎಲ್ಲವನ್ನೂ ಸಹ ಮತಕ್ಕೆ ಅದಕ್ಕೆ ಸತ್ಯಂ ವಿಧಾತುಂ ನಿಜಭೃತ್ಯ ಭಾಷಿತಂ ಅಂತ. ತನ್ನ ಭೃತ್ಯನ ಮಾತನ್ನ ನಿಜವನ್ನ ಪಡಿಸೋದಕ್ಕೋಸ್ಕರ ಭಗವಂತ ಇದೆಲ್ಲವನ್ನೂ ತಗೊಂಡ ಅಂತ ಹೇಳ್ತಾರಲ್ಲ, ಅದಕ್ಕೆ ಅದನ್ನ ಹೇಳ್ಕೊಂತ. ಅದಕ್ಕೆ ಅವಾಗ ಇದೆರಡರಲ್ಲೂ ಸಹ ಏನ್ ಹೇಳ್ತಾರಲ್ಲ ಅಂದ್ರೆ ಶುಭಾತನಂ ಖಲು ಪ್ರಾರ್ಥಿತಂ ಪ್ರಥಮ ಶ್ಲೋಕ. ಮೊದಲೇ ದೇವೋನ ಶುಭ ಮಾತನೋತು ಅಂತ ಹೇಳಿದ್ರಲ್ಲ, ಆ ಶ್ಲೋಕವನ್ನ ದೇವೋನ ಶುಭ ಮಾತನೋತು ಅನ್ನೋದನ್ನ ಆ ಪ್ರಥಮ ಶ್ಲೋಕ ಎಲ್ಲದಕ್ಕೂ ಅನ್ವಯ ಮಾಡ್ಕೋಬೇಕು ಅಂತ. ಅದರ ಇಲ್ಲೂ ಸಹ ನೃಸಿಂಹಸ್ಥಾನಕ್ಕೆ ದೇವೋನ ಶುಭ ಮಾತನೋತು, ಎಲ್ಲಾ ದೇವತೆಗಳಿಗೂ ಶುಭವನ್ನು ಉಂಟು. ಪ್ರತಿಯೊಂದು ಅವತಾರವೂ ಸಹ ಬೇರೆಯವರಿಗೆ ಮಾಡೋದು, ಅವನು ದೇವತೆಗಳಿಗೆ ಮಾಡಿದ್ದು. ಈ ನೃಸಿಂಹಾವತಾರ ಭಕ್ತನಿಗಾಗಿ ಮಾಡದ. ಅದರಿಂದ ಮತ್ತೆ ದೇವತೆಗಳಿಗೂ ಒಳ್ಳೆಯದು. ಯಾಕೆಂದ್ರೆ ಹಿರಣ್ಯಕಶಿಪುನ ಕೊಂದಲ್ಲ, ಅದರಿಂದ ದೇವತೆಗಳು ಒಳ್ಳೇದಾಯ್ತು. ಇವನು ಉದ್ದೇಶ ಪ್ರಹ್ಲಾದನ ಕಾಪಾಡೋದಾದ್ರೂ ಯಾದೃಚ್ಛಿಕವಾಗಿ ದೇವತೆಗಳು ಆಯ್ತು ಅಂದಾಗ ಆ ದೇವೋನ ಶುಭ ಮಾತು ಅನ್ನೋದು ಎಲ್ಲಾ ಶ್ಲೋಕಕ್ಕೂ ಹೊಂದಿಸ್ಕೊಂಡಿದ್ದು ಅದ್ಭುತವಾಗಿ ಸ್ವಾಮಿ ಹೇಳ್ತಾರೆ. ಅದಕ್ಕೆ ಇಲ್ಲಿಗೆ ಆ ನೃಸಿಂಹಾವತಾರ ಮುಗಿಯಿತು. ಅಲ್ಲಿಗೆ ಶ್ಲೋಕವನ್ನು ಮಾತ್ರ ಹೇಳಿ ಬಿಟ್ಬಿಡ್ತೀನಿ. ಅದನ್ನ ಟೈಮ್ ಆಯ್ತು ನೋಡೋಣ.
ಮುಂದನ ಇದು ಇದು ವಾಮನ ಅವತಾರ. ಇದು ಈ ವಾಮನ ಅವತಾರವನ್ನ ಶ್ರುತಿ ಬಹಳ ಕೊಂಡಾಡಿದೆ. ಅತ್ಯಂತ ಹೆಚ್ಚು ಕೊಂಡಾಡುವ ಶ್ರುತಿ ತ್ರಿವಿಕ್ರಮ ಮತ್ತು ತ್ರಿವಿಕ್ರಮ ಅವತಾರವನ್ನ ಬಹಳ ಎಲ್ಲಾ ಶ್ರುತಿಗಳು ಕೊಂಡಾಡಿದೆ ಅದನ್ನ. ವ್ರೀಡಾವಿತ್ತ ವದ ಅನ್ಯದಾನವ ಯಶೋ ನಾಸೀರಥಾಟೀ ಭಟಃ ತ್ರಯ್ಯಕ್ಷಂ ಮಕುಟಂ ಪುನನ್ನವತು ನಸ್ತ್ರೈವಿಕ್ರಮೋ ವಿಕ್ರಮಃ ಯತ್ರಸ್ತಾವಸ್ವತ ಮುಚ್ಚಿತಧ್ವಜಪಟಿ ವೃತ್ತಾಂತ ಸಿದ್ಧಾಂತಿಭಿಃ ಸ್ರೋತೋಭಿಃ ಸುರಸಿಂಧುರಷ್ಟಶುದಿಶಾ ಸೌದೇಶು ದೋಧೂಯತೆ ನೋಡಿ. ಏನಂದ್ರೆ ಇಲ್ಲಿ ಹೇಳ್ತಾ ಇರೋದಕ್ಕೆ ಇಲ್ಲಿ ವ್ರೀಡಾವಿದ್ದ ವದಾನ್ಯ ದಾನವಯಶೋ ನಾಸೀರ ಧಾಟಿ ಭಟಃ. ಇವನು ಭಗವಂತ ಈ ಅವತಾರ ಮಾಡಿದ್ದು ಶುಕ ಮಹರ್ಷಿಗಳು ಸಹ ಇದನ್ನ ಕೊಂಡಾಡಿದ್ದಾರೆ. ಸ್ವಾಮಿ ದೇಶಿಯನ್ಗೂ ಅಷ್ಟೇ ಅದೇ ಅಭಿಪ್ರಾಯ. ಅದು ಕೆಲವರೆಲ್ಲವೇ ಇವನನ್ನ ಯಾರೋ ಬಲಿಯನ್ನ ಇದು ಮಾಡಿ ದುಷ್ಟನನ್ನ ಮಾಡ್ತಾರೆ. ಎಲ್ಲೂ ಸಹ ಬಲಿನ ದುಷ್ಟ ಅಂತ ಮಾಡೇ ಇಲ್ಲ. ಆ ಕಥೆಯನ್ನ ಓದ್ಬಿಟ್ರೆ ಯಾರಿಗೂ ಆ ಶುಕ ಮಹರ್ಷಿಗಳಂತೂ ಅವನ ಹಂಗ ಕೊಂಡಾಡ್ತಾರೆ ಬಲಿಯನ್ನ. ಭಗವಂತ ಈ ಸ್ವಾಮಿ ಅದನ್ನೇ ಹೇಳ್ತಾರೆ. ಅವನು ಯಾದಕ್ಕೆ ಅಂದ್ರೆ ಅವನು ವದಾನ್ಯ ಅಂತ, ಅವನು ಅನ್ಯತ್ವದ ಅವನು ವದ ಅಂದ್ರೆ ಪ್ರಹ್ಲಾದನ ಮೊಮ್ಮಗನಾದ್ರಿಂದ ದಾನ ಮಾಡೋದ್ರಲ್ಲಿ ನಿಶ್ಚೀಮ. ವದಾನ್ಯ ಅಂದ್ರೆ ಅನ್ಯತ್ವದ. ಇನ್ನೂ ಕೇಳು, ಏನ್ ಕೊಟ್ರು ಸಹ ಅವ್ರು ಕೇಳಿ ಕೊಟ್ರು ಸಹ ಮೇಲೆ ಇನ್ನೇನ್ ಬೇಕು ಇನ್ನು ಅದಕ್ಕೆ ವದಾನ್ಯ ಅಂತ. ಅದು ಎಲ್ಲರಿಗೂ ಸಾಧ್ಯವಿಲ್ಲ, ಭಗವಂತನೊಬ್ಬನಿಗೆ ಇದು. ಭಗವಂತನ ಬಿಟ್ರೆ ಈ ವದಾನ್ಯನ ಹೊಂದೋದು ಈ ಪ್ರಹ್ಲಾದನ ವಂಶದ ಬಲಿ ಚಕ್ರವರ್ತಿ ಪ್ರಹ್ಲಾದನ ಮಾತ್ರ. ಅದಕ್ಕೆ ವ್ರೀಡಾವಿತ್ತ ಅವನಿಗೆ ನಾಚಿಕೆ. ಯಾಕೆಂದ್ರೆ 3 ಮರಿ ಕೇಳಿದ್ ಬಂದ್ರೆ ವ್ಯಾಖ್ಯಾನ ತಿರುಗಿ ಹೋಗಿ ಬರುತ್ತೆ, ಮೇಲರ್ತಿ ಹೇಳ್ತೇನೆ. ವ್ರೀಡ ಅಂದ್ರೆ ಯಾಕೆ ನಾಚಿಕೆ ಅಂದ್ರೆ 3 ಹೆಜ್ಜೆ ಕೊಡೋ ಸಾಕು ಅನ್ನಲ್ಲ. ಅವಾಗ ಅದ ಬರುತ್ತೆ. ಬರೀ 3 ಹೆಜ್ಜೆ ಕೇಳೋದು ನನ್ನಲ್ಲಿ ಇದೆಲ್ಲ ಕೊಡೋಕೆ ಅವ್ರಿಗೆ ನಾಚಿಕೆ. ಅಂದ್ರೆ ಯಾರಾದ್ರೂ ಕೊಡ್ಬೇಕಾದ್ರೆ ನೀವು ಒಂದ್ ಕಡೆ 10 ಪೈಸಾ ಕೊಡಿ ಅಂದ್ರೆ ಹೇಗಿರುತ್ತೆ? ನೀವು 100 ರೂಪಾಯಿ ಕೊಡೋದು ತೆಗೆದಾಗ ಬೇಡ, 100 ರೂಪಾಯಿ ಬೇಡ, 10 ಪೈಸಾ ಕೊಡಿ ನನಗೆ ಅಂದ್ರೆ ಈಗ ಪೈಸಾಗೆ ಬೆಲೆ ಇಲ್ಲ. 10 ಪೈಸಾ ನೋಡಿದಾರೋ ಇಲ್ಲ ಈಗಿನ ಹುಡುಗರು ಗೊತ್ತಿಲ್ಲ. ಆ ತರ ಆಯ್ತು. ಅವನಿಗೆ ನಾಚಿಕೆ ಆಗೋಯ್ತಂತೆ ಅವನಿಗೆ. ಅದಕ್ಕೆ ವದಾನ್ಯ ಅವನ ದಾನವ, ಅವನು ಯಶೋ ನಾಸೀರ, ಅವನ ಯಶಸ್ಸಿದೆಯಲ್ಲ, ಅವನ ಯಶಸ್ಸಿನ ಲೋಕಕ್ಕೆ ತಿಳಿಸೋದಕ್ಕೋಸ್ಕರ ನಾಸೀರ ಧಾಟಿ ಭಟಃ. ಅವನ ಧ್ವಜ ಭಗವಂತನ ಕಾಲ ಮೇಲೆ ಹೋಯ್ತಲ್ಲ, ಧ್ವಜದಿಂದ ಹೋಯ್ತಲ್ಲ, ಅದು ಹೋಗಿದ್ದು ಇವನನ್ನ ಬಲಿಯನ ಯಶಸ್ಸನ್ನು ಲೋಕಕ್ಕೆ ಕೊಂಡಾಡೋದಕ್ಕೋಸ್ಕರ. ಅದೇ ತ್ರಯ್ಯಕ್ಷಂ ಮಗುಟಂ ಪುನನ್ನತನ ತ್ರೈವಿಕ್ರಮೋ ವಿಕ್ರಮಃ. ಇಲ್ಲಿ ತ್ರಯ್ಯಕ್ಷಂ ಅಂದ್ರೆ ಇಲ್ಲಿ ತ್ರ್ಯಂಬಕ 3 ಕಣ್ಣುಳ್ಳವನಂತ ಈಶ್ವರ. ಅದಕ್ಕೆ ಮಕುಟಂ ಪುನನ್ನವತುನ ತ್ರೈವಿಕ್ರಮ. ಅವನ ಮೇಲಿನ ಹೋಗ್ತಾ ಅವನ ತಲೆಯ ಮೇಲೆ ಗಂಗೆ ಜಾಲೆ ಬರುತ್ತಲ್ಲ, ಅವರಿಂದ ಪಾವನವಾದ. ಯಾಕೆಂದ್ರೆ ತ್ರಿವಿಕ್ರಮ ಕಾಲ ಮೇಲೆ ಹೋದಾಗ ಗಂಗಾ ಜಲದಲ್ಲಿ ಬ್ರಹ್ಮ ತೊಳಿತಾನೆ. ಆ ನೀರು ಕೆಳಗಡೆ ಬಿದ್ದಾಗ ಅದನ್ನ ತಡೆಯೋದಕ್ಕೆ ಶಕ್ತಿ ಯಾರಿಗೂ ಇರೋದಿಲ್ಲ. ಆಗ ಶಿವ ತನ್ನ ಜಟೆಯಲ್ಲಿ ಧರಿಸ್ಕೋತಾನೆ ಅವನದನ್ನ. ಅದಕ್ಕೆ ತ್ರಯ್ಯಕ್ಷಂ ಮುಕುಟಂ ಅಂದ್ರೆ ಮುಕುಟ ಅಂತಾನು ಆಗುತ್ತೆ, ತಲೆ ಅಂತ ಮುಡಿ ಅಂತಾನು ಆಗುತ್ತೆ. ಅದರಲ್ಲಿ 3 ಇದರಲ್ಲೂ ಅವನು ಧರಿಸ್ಕೊಂಡ. ಅದಕ್ಕೆ ಆ ವಿಕ್ರಮ ಅದು ಯತ್ರಸ್ತಾವತ ಮುಚ್ಚಿತ ಧ್ವಜಪಟಿ ವೃತ್ತಾಂತ ಸಿದ್ಧಾಂತ ಬದಿ. ಅದೇನಪ್ಪ ತೋರಿಸು ಅಂದ್ರೆ ಲೋಕಕ್ಕೆಲ್ಲ ವೃತ್ತಾಂತ ಸಾರದಂತೆ. ನೋಡಿ ಈ ತರ ವದಾನ್ಯ ಅಂದ್ರೆ ಅವರು ಶುಕ್ರಾಚಾರ್ಯ ತಡೀತಾರೆ. ಇವನು ವಾಮನ, ಇವನು ವಿಷ್ಣು, ಇವನು ನಿನ್ನನ್ನ ಇದ್ ಮಾಡಕ್ಕೆ ಬಂದಿದ್ದಾನೆ ಅಂತ ಹೇಳಿದ್ರು ಸಹ ಕೊಡ್ತಾನ. ಅದಕ್ಕೆ ವದಾನ್ಯ ಕೇಳಿದ್ದನ್ನು ಕೊಡುವಂತ ಅವನ ಯಶಸ್ಸನ್ನ ಲೋಕಕ್ಕೆ ಸಾರೋದಕ್ಕೆ. ಅದಕ್ಕೆ ಆ ವೃತ್ತಾಂತ, ಅವನ ವೃತ್ತಾಂತವನ್ನ ಬಲಿಚಕ್ರದ ವೃತ್ತಾಂತವನ್ನ ಸಾರೋದಕ್ಕೆ ತ್ರಿವಿಕ್ರಮತಾರ ಮಾಡ್ದ ಅಂದ್ಬಿಡ್ತಾ. ಅದಕ್ಕೆ ಸ್ರೋತೋಭಿ ಸ್ಥಿರಸಿಂಧುರಷ್ಟು ದಿಶ ಸೌದೇಶು ಧೋಧೂಯತೆ. ಅಲ್ಲಿಂದ ಬಂದ ಗಂಗಾ ಜಲ 10 ದಿಕ್ಕುಗಳಿಗೂ ಸಹ ಬಿದ್ದು. ಅದಕ್ಕೆ ಸೌಧ ಅಂದ್ರೆ 10 ದಿಕ್ಕುಗಳಿರುವ ಭವನಗಳು ಅಂತ. 10 ದಿಕ್ಕುಗಳಲ್ಲೂ ಬಿದ್ದು ಅದಕ್ಕೆ ಧೋಧೂಯತೆ. ಎಲ್ಲವನ್ನೂ ಸಹ ಲೋಕವನ್ನು ಪಾವನಗೊಳಿಸಿ ಇದೆಲ್ಲ ಮಾಡ್ತು ಅಂದ್ಬಿಟ್ಟು ವಿಷದವಾಗಿ ಇದನ್ನ ಮುಂದಿನ ಇದರಲ್ಲಿ ನೋಡ್ಕೊಂಡು. ಕವಿತಾರ್ಕಿಕ ಸಿಂಹಾಯ ಕಲ್ಯಾಣ ಗುಣಶಾಲಿನೇ ಶ್ರೀಮತೆ ವೆಂಕಟೇಶಾಯ ವೇದಾಂತ ಗುರವೇ ನಮಃ. ವಾದಿದ್ವಿಪಶಿರೋಭಂಗ ಪಂಚಾನನ ಪರಾಕ್ರಮಃ ಶ್ರೀಮಾನ್ ವೆಂಕಟನಾಥಾರ್ಯಃ ಚಿರಂ ವಿಜಯತಾಂ ಭುವಿ. ಆಕಾಶಾತ್ ಪತಿತಂತೋಯಂ ಯಥಾ ಗಚ್ಚತಿ ಸಾಗರಂ ಸರ್ವದೇವ ನಮಸ್ಕಾರಃ. ಕೇಶವಂ ಪ್ರತಿಗಚ್ಚತಿ ಕೇಶವಂ ಪ್ರತಿಗಚ್ಚತಿ ಕೇಶವಂ ಪ್ರತಿಗಚ್ಚತಿ. ಓಂ ಶಾಂತಿಃ ಶಾಂತಿಃ ಶಾಂತಿಃ. ಕಾಯೇನ ವಾಚಾ ಮನಸೇಂದ್ರಿಯೈರ್ವಾ ಬುದ್ಧ್ಯಾತ್ಮನಾ ವಾ ಪ್ರಕೃತೆ ಸ್ವಭಾವಾತ್ ಕರೋಮಿ ಯದ್ಯತ್ ಸಕಲಂ ಪರಸ್ಮೈ
ನಾರಾಯಣಾಯೇತಿ ಸಮರ್ಪಯಾಮಿ. ಎಲ್ಲರಿಗೂ ನಮಸ್ಕಾರ. ನಾಳೆ ಅವಳ ಕ್ಲಾಸ್ ಇರುತ್ತೆ. ನಾಳೆ ಬೇರೆ ಎಲ್ಲೂ ಹೋಗ್ಬೇಕು, ಅದಕ್ಕೋಸ್ಕರ ಇವತ್ತು ನಮಸ್ಕಾರ. ನಮಸ್ಕಾರ ಸರ್. ನಮಸ್ಕಾರ. ನಮಸ್ಕಾರ. ನಮಸ್ಕಾರ ಸರ್. ನಮಸ್ಕಾರ. ನಮಸ್ಕಾರ. ಏನ ಸಮಿತಾ? ಅಡಿಯನ್ ಸೇವಿಸಿக்கிறேன். ಓಕೆ. ನಾನು ಕೇಟಿಂಗ್ ಓಕೆ. ನಮಸ್ಕಾರ.